ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿರುವ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ನಿರ್ದಿಷ್ಟ ಕಲಿಕೆಯ ಅಸ್ವಸ್ಥತೆಗಳು, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್. ಓಕೆ, ಸೊ ಕಳೆದ ತರಗತಿನಲ್ಲಿ ಲರ್ನಿಂಗ್ ಡಿಸಬಿಲಿಟೀಸ್ ಸಾಮಾನ್ಯವಾಗಿ ಇರತಕ್ಕಂತಹ ಸಿಂಪ್ಟಮ್ಸ್ಗಳು ಏನು ಲರ್ನಿಂಗ್ ಡಿಸಬಿಲಿಟೀಸ್ನಲ್ಲಿ, ಅದರದ್ದು ಕ್ರೈಟೀರಿಯಾಸ್ಗಳು ಏನು, ಟ್ರೀಟ್ಮೆಂಟ್ ಫ್ಯಾಕ್ಟರ್ಸ್ಗಳು ಏನು, ಸೊ ಈ ಥರದ್ದು ಮತ್ತೆ ಅದಕ್ಕೆ ಕಾರಣ ಆಗುವಂಥ ಅಂಶಗಳು ಏನು, ಸೊ ಇಷ್ಟು ಕಳೆದ ತರಗತಿನಲ್ಲಿ ನೋಡಿದ್ದು. ಸೊ ಇವತ್ತು ನಿರ್ದಿಷ್ಟ ಕಲಿಕೆಯ ಅಸ್ವಸ್ಥತೆಗಳು. ಸೊ ಸಾಮಾನ್ಯವಾಗಿ ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್ ಬಿಟ್ವೀನ್ ಲರ್ನಿಂಗ್ ಡಿಸಬಿಲಿಟಿ ಆ್ಯಂಡ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್. ಲರ್ನಿಂಗ್ ಡಿಸಬಿಲಿಟೀಸ್ ಸೊ ಅದೊಂದು ಯೂಸ್ ಥರ ಇರುತ್ತೆ, ಕಲಿಕೆನಲ್ಲಿ ಹಿಂದುಳಿದಿರ್ತಕ್ಕಂಥದ್ದು. ಸೊ ಎಲ್ಲ ಸಬ್ಜೆಕ್ಟ್ಗಳಲ್ಲೂ. ಸೊ ಈಗ 0 to 100 ಮಾರ್ಕ್ಸ್ ಅನ್ನು ನಾವು ಕೊಡೋದಾದ್ರೆ, ಸೊ ಅವರು ಒಂದು 20, 30, ಸೊ ಬಿಲೋ 13 ಇರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ಅನ್ನು ಮಾಡುವಂಥದ್ದು ನಾವು ನೋಡಬಹುದು. ಓಕೆ, ಸೊ ಅಂದರೆ ಎಲ್ಲ ಅವರ ಕಾಗ್ನೇಟಿವ್ ಎಬಿಲಿಟೀಸ್ಗಳು ಇರ್ಬೋದು, ಅವರ ಲರ್ನಿಂಗ್ ಸ್ಕಿಲ್ಸ್ಗಳು ಇರ್ಬೋದು, ಲರ್ನಿಂಗ್ ಸ್ಟೈಲ್ಸ್ ಇರ್ಬೋದು, ಮೆಮೊರೀಸ್ ಇರ್ಬೋದು, ಓಕೆ, ಶಾರ್ಟ್ ಅಂದರೆ ಅಟೆನ್ಷನ್ಸ್ ಇರ್ಬೋದು, ಇಂಟರ್ಪ್ರಿಟೇಷನ್ಸ್ ಇರ್ಬೋದು. ಸೊ ಎಲ್ಲದರಲ್ಲೂ ಸಹ ಅವರು ಎಲ್ಲ ಕಾಗ್ನೇಟಿವ್ ಎಬಿಲಿಟೀಸ್ಗಳಲ್ಲೂ ಸಹ ಅವರು ಹಿಂದುಳಿದಿರ್ತಾರೆ. ಸೊ ಅವರು ಸಾಮಾನ್ಯವಾಗಿ ಕಲಿಕೆಯಲ್ಲಿ ಹಿಂದುಳಿತಾ ಹೋಗ್ತಾರೆ. ಸೊ ಇಲ್ಲಿ ನಿರ್ದಿಷ್ಟ ಕಲಿಕೆಯ ಅಸ್ವಸ್ಥತೆಗಳು. ಸೊ ನಿರ್ದಿಷ್ಟವಾಗಿ ಯಾವುದೋ ಒಂದು ಸಬ್ಜೆಕ್ಟ್ನಲ್ಲಿ, ಯಾವುದೋ ಒಂದು ಎಲಿಮೆಂಟ್ನಲ್ಲಿ, ಯಾವುದೋ ಒಂದು ಫ್ಯಾಕ್ಟರ್ಸ್ನಲ್ಲಿ ಅವರಲ್ಲಿ ಅಸ್ವಸ್ಥತೆ ಇರ್ತಕ್ಕಂಥ ಅಂಶಗಳನ್ನು ನಾವು ನೋಡಬಹುದು, ತೊಂದರೆ ಇರ್ತಕ್ಕಂಥ ಅಂಶಗಳನ್ನು ನಾವು ನೋಡ್ಬೋದು. ಅದನ್ನ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಕರೀತಾರೆ. ಓಕೆ, ಸೊ ಒಂದು ವಸ್ತುವಿನಲ್ಲಿ, ಓಕೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ಸೊ ಈಗ ಒಂದು SSLC ಒಂದು ಸಬ್ಜೆಕ್ಟ್ ಇರ್ತಕ್ಕಂಥ ಒಂದು 6 ಸಬ್ಜೆಕ್ಟ್ಗಳಿರುತ್ತೆ. ಓಕೆ, 6 ಸಬ್ಜೆಕ್ಟ್ಗಳಿರುತ್ತೆ. PUC 6 ಸಬ್ಜೆಕ್ಟ್ಸ್ಗಳಲ್ಲಿ ಸೊ ಲ್ಯಾಂಗ್ವೇಜು ಫಸ್ಟು, ಸೆಕೆಂಡು, ಸೈನ್ಸು, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸು. ಓಕೆ, ಸೊ ಒನ್ ಮೋರ್ ಥರ್ಡ್ ಲ್ಯಾಂಗ್ವೇಜ್. ಅಥವಾ PUCನಲ್ಲಿ ಆಯಿತು ಅಂತಂದರೆ 4 ಸಬ್ಜೆಕ್ಟ್ಸ್, 2 ಲ್ಯಾಂಗ್ವೇಜಸ್. ಸೊ ಎಲ್ಲದರಲ್ಲೂ ಅಂದರೆ 5 ಸಬ್ಜೆಕ್ಟ್ಸ್ಗಳಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ. ಎಕ್ಸ್ಪರ್ಟ್ ಇನ್ ದ ಸೆನ್ಸ್ ಪರ್ಫಾರ್ಮೆನ್ಸ್, ಅವರ ಕಾರ್ಯಕ್ಷಮತೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂತ ಅಂದರೆ ಒಂದು ಸಬ್ಜೆಕ್ಟ್, ಸೊ ಯಾವುದೋ ಒಂದು ವಿಷಯಗಳಲ್ಲಿ, ಸೊ ಅದು ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಮ್ಯಾಥಮೆಟಿಕ್ಸ್ ಇರ್ಬೋದು, ಅಥವಾ ಸೈನ್ಸ್ ಇರ್ಬೋದು. ಸೊ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ತುಂಬ ಪೂರ್ ಇರ್ತಾರೆ. ಸೊ ಇಂಥದ್ದೇ ಸಬ್ಜೆಕ್ಟಲ್ಲಿ ಪೂರ್ ಇರ್ತಾರೆ ಅಂತ ವಿಷಯ ಅಲ್ಲ. ಸೊ ಎಲ್ಲ ಸಬ್ಜೆಕ್ಟಲ್ಲೂ, ಉಳಿದ ಎಲ್ಲ ಸಬ್ಜೆಕ್ಟಲ್ಲೂ ಅವರು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೆ, ಒಂದು ವಿಷಯದಲ್ಲಿ ತುಂಬ ಪೂರ್ ಆಗಿ ಅವರು ಒಂದು ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿರ್ತಾರೆ. ಸೊ ಅದನ್ನ ನಿರ್ದಿಷ್ಟ ಕಲಿಕೆಯ ಅಸ್ವಸ್ಥತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಮ್ಯಾಥಮೆಟಿಕ್ಸ್. ಸೊ ನನಗೆ ಐ ಹ್ಯಾವ್ ಡಿಫಿಕಲ್ಟಿ ವಿತ್ ಆ್ಯಡಿಂಗ್, ಸಬ್ಟ್ರಾಕ್ಟ್ಸ್, ಮಲ್ಟಿಪ್ಲಿಕೇಶನ್ಸ್, ಡಿವಿಷನ್ಸ್, ಅದು ಫಾರ್ಮುಲಾ. ಸೊ ಈ ಥರದಲ್ಲಿ ನಾವು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ತುಂಬ ವೀಕ್ ಇರ್ತೀವಿ. ನಂಬರ್ಸನ್ನು ನಾವು ಆ್ಯಡ್ ಮಾಡುವಂಥದ್ದು, ಸಬ್ಸ್ಟ್ರಾಕ್ಷನ್ಸ್ ಮಾಡುವಂಥದ್ದು, ಸೊ ಈ ರೀತಿಯಾಗಿ. ಅದೇ ರೀತಿ ಕೆಲವೊಂದು ಬಾರಿ ವಾಕ್ಯಗಳ ಜೋಡಣೆಯಲ್ಲಿ ಕೆಲವೊಂದು ಬಾರಿ ನಮಗೆ ಪ್ರಾಬ್ಲಮ್ ಅನ್ನು ಅಥವಾ ತೊಂದರೆಗಳನ್ನು ಹೊಂದಿರ್ತೀವಿ. ಉದಾಹರಣೆಗೆ ಪಾಸ್ಟ್ ಟೆನ್ಸು, ಸೊ ಈ ಥರದ್ದೆಲ್ಲ ನಾವು, ಅಥವಾ ಫ್ಯೂಚರ್ಸ್, ವಿಲ್ ಫಾರ್ಮು, ಸೊ ಈ ಥರದ್ದೆಲ್ಲ ಯೂಸ್ ಮಾಡಬೇಕು ಅಂತಾರೆ ನಾವು ತುಂಬ ಕಷ್ಟವನ್ನು ಪಡ್ತೀವಿ. ಓಕೆ, ಸೊ ಅಂದರೆ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ನಾವು ತುಂಬ ಪೂರ್ ಪರ್ಫಾರ್ಮೆನ್ಸನ್ನು ನಾವು ಹೊಂದುತ್ತಾ ಹೋಗ್ತೀವಿ. ಅಥವಾ ಅಕ್ಷರಗಳ, ಪದಗಳ ಜೋಡಣೆ. ಓಕೆ, ಸೊ ಅದನ್ನು ಈಸಿಯಾಗಿ ನಾವು ಬರೆಯಲಿಕ್ಕೆ. ಸೊ ಮ್ಯಾಥಮೆಟಿಕ್ಸ್, ಕೆಲವರಿಗೆ ಮ್ಯಾಥಮೆಟಿಕ್ಸ್ ಈಸಿ, ಯಾಕೆಂತಂದ್ರೆ ನಂಬರ್ಸಲ್ಲಿ ಇರುತ್ತಲ್ಲ. ಓಕೆ, ಸಬ್ಸ್ಟ್ರಾಕ್ಷನ್ಸ್ ಇರುತ್ತೆ, ಆ್ಯಡಿಂಗ್ ಇರುತ್ತೆ, ಮಲ್ಟಿಪ್ಲಿಕೇಶನ್ ಅಥವಾ ಫಾರ್ಮುಲಾ ವೈಸ್ ಇರುತ್ತೆ. ಇಟ್ಸ್ ಈಸಿ ಯಾರಿಗೆ, ಕೆಲವರಿಗೆ. ಬಟ್ ಈ ಲ್ಯಾಂಗ್ವೇಜ್ ಅನ್ನು ಬರಿಬೇಕು ಅಥವಾ ಥಿಯರಿಯಾಗಿ ಬರಿಬೇಕು ಅಥವಾ ಒಂದು ಸ್ಟೋರಿ ಥರ ಬರಿಬೇಕು ಅಂತಾರೆ ಅವ್ರಿಗೆ ಬೋರ್. ಅಂದರೆ ಬೋರ್ ಅನ್ನೋದ್ರಿಂದ ಸೆನ್ಸ್ ಅವ್ರಿಗೆ ಆಗಲ್ಲ ಅದು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ, ಅದು ಅಕ್ಷರಗಳನ್ನು ಜೋಡಣೆ ಮಾಡಲಿಕ್ಕೆ ಆಗಲ್ಲ. ಸೊ ಈ ಥರದ್ದು ಅಸಮರ್ಥತೆ ಇರ್ತಕ್ಕಂಥ ವ್ಯಕ್ತಿಗಳನ್ನು, ಸ್ಟೂಡೆಂಟ್ಸ್ಗಳನ್ನು
ನಾವು ಐಡೆಂಟಿಫೈ ಮಾಡಬಹುದು. ಸೊ ಅವರನ್ನೇ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ನಾವು ಕರೀಬಹುದು. ಅಂದ್ರೆ ಅಥವಾ ಒಂದೇ ಸಬ್ಜೆಕ್ಟ್ ಅಲ್ಲಿ ಇರಬೇಕು ಅಂತ 2 ಸಬ್ಜೆಕ್ಟ್ ಅಲ್ಲಿ ಇರ್ಬೋದು, 3 ಸಬ್ಜೆಕ್ಟ್ ಅಲ್ಲಿ ಇರ್ಬೋದು. ಸೊ ಬೇರೆ ಉಳಿಕೆ ಸಬ್ಜೆಕ್ಟ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಸೋಷಿಯಲ್ ಸೈನ್ಸ್ ಅಲ್ಲಿ ಉತ್ತಮವಾದಂಥ ಮಾರ್ಕ್ಸ್ ಅನ್ನ ತೆಗೆದುಕೊಳ್ತೇವೆ, ಸೈನ್ಸ್ ಅಲ್ಲಿ ಉತ್ತಮವಾದ ಅಂಕಗಳನ್ನು ತೆಗೆದುಕೊಳ್ತೇವೆ. ಬಟ್ ಮ್ಯಾಥಮೆಟಿಕ್ಸು, ಏನೋ ಫಿಸಿಕ್ಸು, ಓಕೆ, ಅಥವಾ ಇನ್ಯಾವುದೋ ಒಂದು ಬಯಾಲಜಿ, ಸೊ ಈ ಸಬ್ಜೆಕ್ಟ್ಗಳಲ್ಲಿ, ಅಥವಾ ಯಾವುದೋ ಒಂದು ಪೊಲಿಟಿಕಲ್ ಸೈನ್ಸು, ಯಾಕೆಂದ್ರೆ ಪಾಸ್ಟ್ ಹಿಸ್ಟ್ರಿಗಳನ್ನೆಲ್ಲ ನಾವು ನೆನೆಸ್ಕೋಬೇಕಲ್ಲ, ಇಯರ್ಸು, ಈವೆಂಟ್ಸ್ಗಳು ಎಪಿಸೋಡಿಕ್ ಮೆಮೊರಿಯಲ್ಲಿ ಕನೆಕ್ಟ್ ಆಗುತ್ತಲ್ಲ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್. ಸೊ ಲ್ಯಾಂಗ್ವೇಜ್, ಸೊ ಅನ್ನೋನ್ ಸಬ್ಜೆಕ್ಟ್ ಅನ್ನ ನಾವು ಕಲಿಬೇಕು ಅಂತ ಅಂದಾಗ, ಸೊ ನಮಗೆ ಕನೆಕ್ಟೇ ಇಷ್ಟು ದಿನ ಕನೆಕ್ಟೇ ಇಲ್ದಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ನಾವು ಕಲಿಬೇಕು ಅಂತ ಅಂದಾಗ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಸೊ ಇಂಥವೆಲ್ಲ ಅದಕ್ಕೆ ಅಸೋಸಿಯೇಟ್ ಆಗ್ತಾ ಹೋಗ್ತವೆ, ಅದಕ್ಕೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ಗೆ. ಒಂದು, ನಾವು ಯಾವುದೋ 1 ಅಥವಾ 2 ಸಬ್ಜೆಕ್ಟ್ಗಳಲ್ಲಿ ತುಂಬ ವೀಕ್ ಇರ್ತೀವಿ. ಸೊ ಅದು ಸ್ಪಷ್ಟ, ಈ ಅಸ್ವಸ್ಥತೆ ಏನು ಮಾಡುತ್ತೆ, ಸ್ಪಷ್ಟ ದುರ್ಬಲತೆಯನ್ನು ಸೂಚಿಸುತ್ತದೆ. ಅದರಲ್ಲಿ ಶಾಲೆಯ ಕಾರ್ಯಕ್ಷಮತೆಯಲ್ಲಿ ಅಥವಾ ವಿದ್ಯಾರ್ಥಿ ಅಲ್ಲದಿದ್ದರೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸಹ ಒಂದು ಸ್ಪಷ್ಟ ದುರ್ಬಲತೆಯನ್ನ ಇದು ಸೂಚಿಸುತ್ತೆ. ಈ ದುರ್ಬಲತೆ ಯಾವುದಕ್ಕಾದ್ರೂ ಅಸೋಸಿಯೇಟ್ ಆಗಿದೆಯಾ ಅಂತ ಅಂದ್ರೆ ಬೌದ್ಧಿಕ ಸಾಮರ್ಥ್ಯ, ಓಕೆ, ಕಾಗ್ನಿಟಿವ್ ಎಬಿಲಿಟೀಸ್ಗಳಿಗೆ, ಅಥವಾ ಇನ್ಯಾವುದೋ ಡೆವಲಪ್ಮೆಂಟಲ್ ಇಶ್ಯೂಸ್ಗಳಿಗೆ ಏನಾದ್ರು ರಿಲೇಟೆಡ್ ಆಗಿದೆಯಾ ಅಂತ ಅಂದ್ರೆ ಸೊ ಅದು ಆಗಿರೋಲ್ಲ. ಓಕೆ, ಅಂದ್ರೆ ಸ್ವಲೀನತೆ ಇರ್ಬೋದು, ಅಥವಾ ಗಮನದ ಹೈಪರ್ ಆಕ್ಟಿವಿಟಿ ಅಂಡ್ ಅಟೆನ್ಷನ್ ಡಿಫಿಸಿಟ್. ಸೊ ಈ ಥರದಕ್ಕೆ ಏನಾದ್ರು ರಿಲೇಟೆಡ್ ಇದ್ದಾರೆ ಅವರು, ಈ ಥರದಕ್ಕೆ ಏನಾದ್ರು ಸಿಂಪ್ಟಮ್ಸ್ ಅವರಲ್ಲಿ ಇದೆಯಾ? ಇರೋದಿಲ್ಲ. ಸೊ ಗಮನ ಇರುತ್ತೆ, ಹೈಪರ್ ಆಕ್ಟಿವಿಟೀಸ್ನು ಇರೋದಿಲ್ಲ. ಓಕೆ, ಆ ರೀತಿಯಂತೆ. ಸೊ ಇಟ್ಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ADHD, ಅಟೆನ್ಷನ್ ಡಿಫಿಸಿಟ್ ಅಂಡ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್. ಸೊ ಯಾರನ್ನ, ಓಕೆ, ಸೊ ಅವರಿಗೆ ಡೆವಲಪ್ಮೆಂಟಲ್ ಇಶ್ಯೂಸ್ಗಳಲ್ಲಿ ಏನೂ ತೊಂದರೆ ಇಲ್ಲ, ಕಾಗ್ನಿಟಿವ್ ಎಬಿಲಿಟೀಸ್, ಬೌದ್ಧಿಕ ಎಬಿಲಿಟೀಸ್ಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮತ್ತು ಯಾವುದರಲ್ಲಿ ಸಮಸ್ಯೆ ಇದೆ, ಯಾವ ಕಾರಣಗಳಿಂದಾಗಿ ಸಮಸ್ಯೆ ಇದೆ, ಕೇವಲ ಒಂದು ಸಬ್ಜೆಕ್ಟ್ ಅಥವಾ ಕೆಲವು 2 ಸಬ್ಜೆಕ್ಟ್ಗಳಲ್ಲಿ ತುಂಬ ಇದೆ, ರೀಸನ್ಸ್ಗಳು ತುಂಬ ಇರುತ್ತೆ ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ಗೆ. ಬಟ್ ಈ ರೀತಿಯಾದಂತಹ ಡಿಸಬಿಲಿಟೀಸ್ಗೆ ಕಾರಣಗಳಿಗೆ ಇದು ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಸೋಸಿಯೇಟ್ ಆಗಿರೋದಿಲ್ಲ. ಸೊ ದುರ್ಬಲತೆ ಅಂದ್ರೆ ADHD ಇತ್ತು ಅಂತ ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಅಟೆನ್ಷನ್ನ ಒಂದು ವಸ್ತುವಿನ ಮೇಲೆ, ಒಂದು ಸಂಗತಿಯ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಂಗತಿಯ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ ಅಂತ ಅಂದಾಗ ಸೊ ಮೆಮೊರಿ ಎನ್ಕೋಡ್ ಪ್ರಾಪರ್ ಆಗಿ ಆಗೋದಿಲ್ಲ, ರೀಕಾಲ್ ಮಾಡ್ಕೋಬೇಕು ಅಂತ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಆಬ್ವಿಯಸ್ಲಿ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ, ಏಕೆಂತಾರೆ ಅವರು ಕೀಪ್ ಚೇಂಜ್ ಆನ್ ದೇರ್ ಕಾನ್ಸಂಟ್ರೇಷನ್ ಆನ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಆರ್ ಈವೆಂಟ್. ಓಕೆ, ಸೊ ಆ ಒಂದು ಕಾರಣದಿಂದಾಗಿ ಅದು. ಆಮೇಲೆ ಹೈಪರ್ ಆಕ್ಟಿವಿಟೀಸ್ ಇರ್ತಾರೆ, ಹೈಪರ್ ಆಕ್ಟಿವಿಟೀಸ್ ಅವರಲ್ಲಿ ತುಂಬ ಇರುತ್ತೆ. ಸೊ ಪ್ರತಿಯೊಂದು ಜಂಪಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಹೇಳ್ಬೋದು, ಜಂಪ್ ಮಾಡ್ತಾ ಇರ್ತಾರೆ ಒಂದು ಇವೆಂಟ್ ಇಂದ ಮಾತ್ರ. ಸೊ ಈ ಕ್ಷಣಕ್ಕೆ ಇರ್ತಾರೆ, ಮತ್ತೊಂದು ಕ್ಷಣಕ್ಕೆ ಮತ್ತೊಂದು. ಸೊ ಯಾಕೆಂದ್ರೆ ದೇ ಆರ್ ವೆರಿ ಹೈಪರ್ ಆಕ್ಟಿವ್. ಅಂಡ್ ಒನ್ ಮೋರ್ ಥಿಂಗ್ ಈಸ್ ದೇ ಆರ್ ನಾಟ್ ಕಾನ್ಸಂಟ್ರೇಟ್ ವೆಲ್ ಆನ್ ಒನ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಒನ್ ಟೈಮ್. ಆ ಕಾರಣಗಳಿಂದಾಗಿ ಆಬ್ವಿಯಸ್ಲಿ ನಾವು ಸಾಮಾನ್ಯವಾಗಿ ಕಲಿಬೇಕಾಗಿರತಕ್ಕಂಥ ಇನ್ಫಾರ್ಮೇಶನ್ ಅಥವಾ ಮಾಹಿತಿಗಳನ್ನು ನಾವು ಕಲಿಯಲಿಕ್ಕೆ ಅಥವಾ ಪ್ರಾಪರ್ ಆಗಿ ಎನ್ಕೋಡ್ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತಾ ಹೋಗೋದಿಲ್ಲ. ಸೊ ಯಾವಾಗ ಪ್ರಾಪರ್ ಆಗಿ ಎನ್ಕೋಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸೊ ನಾವು ಕಲಿಬೇಕಾಗಿರ್ತಕ್ಕಂತಹ ಅಥವಾ ಎನ್ಕೋಡ್ ರಿಕಾಲ್ ಮಾಡ್ಕೋಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ಸು ನಮಗೆ ಸಿಗೋದೇ ಇಲ್ಲ, ಯಾಕೆಂದ್ರೆ ಸ್ಟೋರೇ ಆಗಿರೋದಿಲ್ಲ. ಸೊ ನಾವು ಇದು ಯಾವ ಕಾನ್ಸೆಪ್ಟಲ್ಲಿ ಬರುತ್ತೆ ಅಂತಂದ್ರೆ, ಸೊ ಎಲ್ಲರೂ ಒಂದು ತರಗತಿನಲ್ಲಿ ಕೂತಿರ್ತಾರೆ, ಒಂದೇ ಇನ್ಫಾರ್ಮೇಶನ್ ಎಲ್ರಿಗೂ ಹೇಳಿರ್ತಾರೆ ಅಟ್ ಎ ಟೈಮ್, ಒಂದೇ ಟೋನು, ಒಂದೇ ಇದರಲ್ಲಿ ಎಲ್ರಿಗೂ ಇನ್ಫಾರ್ಮೇಶನ್ ಹೋಗಿರುತ್ತೆ. ಸೊ ಕೆಲವರು ಚೆನ್ನಾಗಿ ಬರೀತಾರೆ, ಒಂದು ಟೆಸ್ಟನ್ನು ಕೊಟ್ಟರೆ, ಕೆಲವರು ಆವ್ರೇಜ್ ಆಗಿ ಬರೀತಾರೆ, ಕೆಲವರು ಪೂರಾಗಿ ಬರೀತಾರೆ. ಆದರೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಥವಾ ನೋಟ್ಸ್ ಇರ್ಬೋದು, ಅಥವಾ ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಇರ್ಬೋದು, ಕನ್ವೆ ಮಾಡಿರ್ತಕ್ಕಂಥ ಒಂದು ವಿಧ ಇರ್ಬೋದು, ಸೊ ಎಲ್ಲದೂ ಸಹ ಒಬ್ಬರೇ ಟೀಚರ್ಸ್ ಇರೋದ್ರಿಂದ ಒಂದೇ ರೀತಿಯಾಗಿರುತ್ತೆ. ಅದೇ ಮೆಟೀರಿಯಲ್ಸ್ ಅನ್ನ, ಅದೇ ಕಂಟೆಂಟ್ ಅನ್ನ ಒಂದು ಕ್ಲಾಸ್ ರೂಮ್ ನಲ್ಲಿ ಇರ್ತಕ್ಕಂಥ ಒಂದು 100 ಜನಕ್ಕೆ ರಿಪೀಟ್ ಮಾಡಿ ಅಂತ ಅಂದಾಗ, ಸೊ ಅವ್ರ ಪರ್ಫಾರ್ಮೆನ್ಸ್ ನಾವು ಇವ್ಯಾಲ್ಯೂಯೇಟ್ ಮಾಡಿದ್ರೆ, ಸೊ ಅಲ್ಲಿ ಸಾಕಷ್ಟು
ವೇರಿಯೇಷನ್ಸ್ಗಳು ಇರೋದನ್ನು ನಾವು ನೋಡ್ಬೋದು. ಸೊ ಅಂತ ಮೂಮೆಂಟಲ್ಲಿ ಈ ಅಟೆನ್ಷನ್ ಡಿಫಿಸಿಟ್ ಇತ್ತು ಅಂತ ಅಂದಾಗ ಅಥವಾ ಹೈಪರ್ ಆಕ್ಟಿವಿಟೀಸ್ ಇತ್ತು ಅಂತ ಅಂದಾಗ, ಸೊ ಯಾರಿಗೆ ಮಾಡ್ತಾ ಇರ್ತಕ್ಕಂಥ ಪಾಠದ ಮೇಲೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ, ಯಾರಿಗೆ ತನ್ನ ಏನೋ ಕಾಗ್ನೇಟಿವ್ ದಟ್ ಅವಧಾನ ಇರ್ಬೋದು, ಇಂಟರ್ಪ್ರಿಟೇಷನ್ಸ್ಗಳು ಇರ್ಬೋದು, ಇದ್ರ ಮೇಲೆ ಕಾನ್ಸಂಟ್ರೇಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಮಾಡಿದ್ರೆ ಹೆಚ್ಚು. ಸೊ ಒಂದು 45 ಮಿನಿಟ್ಸ್ ಅಥವಾ 50 ಮಿನಿಟ್ಸ್ ನಾವು ಒಂದು ವಿಷಯದ ಬಗ್ಗೆ ಅಥವಾ ಒಂದು ಕಂಟೆಂಟ್ನ ಮೇಲೆ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಅದನ್ನು ಎನ್ಕೋಡ್ ಮಾಡ್ಕೋಬೇಕು, ಅದನ್ನು ಸ್ಟೋರ್ ಮಾಡ್ಕೋಬೇಕು. ಸೊ ಇಟ್ಸ್ ಟೇಕ್ಸ್ ಲಾಟ್ ಆಫ್ ಎನರ್ಜಿ, ಲಾಟ್ ಆಫ್ ಟೈಮ್. ಅಂಥದ್ದೆಲ್ಲ ನಾವು ಮಾಡ್ಕೊಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ, ಸೊ ಅಂಥ ಸಂದರ್ಭದಲ್ಲಿ ಈ ಲರ್ನಿಂಗ್ ಡಿಸಬಿಲಿಟೀಸು ಕನೆಕ್ಷನ್ ಆಗೋದು ಸಾಮಾನ್ಯ. ಆದರೆ ಇದು ಈ ರೀತಿಯಾದಂಥ ಯಾವುದೇ ಅಪಸಾಮಾನ್ಯತೆಗಳು ಇಲ್ಲ ಅಂತ ಅಂದ್ರೂ ಸಹ ಅವರಲ್ಲಿ ಸ್ಪಷ್ಟ ದುರ್ಬಲತೆಗಳು ಕಂಡು ಬಂದರೆ ಲರ್ನಿಂಗ್ನಲ್ಲಿ ಅಥವಾ ಯಾವ್ದಾದ್ರು ಒಂದು ವಿಷಯದಲ್ಲಿ, ಒಂದು ಟಾಪಿಕ್ನಲ್ಲಿ, ಒಂದು ಸಂಗತಿನಲ್ಲಿ, ಸೊ ಅದನ್ನು ನಾವು ನಿರ್ದಿಷ್ಟ ಕಲಿಕೆಯ ಅಸ್ವಸ್ಥತೆ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ನಾವು ಕರೀಬಹುದು. ಸೊ ಇಲ್ಲಿ ಅನೇಕ ವಸ್ತು ವಿಷಯಗಳನ್ನು ನಾವು ಗುರುತಿಸಬಹುದು ಅಕಾರ್ಡಿಂಗ್ ಟು DSM-5. ಸೊ ಕಲಿಕೆಯಲ್ಲಿರ್ತಕ್ಕಂಥ ಸಮಸ್ಯೆಗೂ ಕಲಿಕೆಯ ಅಸ್ವಸ್ಥತೆಗೂ ಸೊ ಈ ವ್ಯತ್ಯಾಸಗಳನ್ನು ನಾವು ಗುರುತಿಸಬಹುದು. ಸೊ ಕಲಿಕೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬೇರೆ, ಕಲಿಕೆನಲ್ಲಿ ಇರ್ತಕ್ಕಂಥ ಅಸ್ವಸ್ಥತೆಗಳಿಗೂ ಸೊ ನಾವು DSM-5ನಲ್ಲಿ ಅದನ್ನು ಪ್ರತ್ಯೇಕಿಸಿರೋದನ್ನು ನಾವು ನೋಡಬಹುದು. ಪ್ರಾಥಮಿಕವಾಗಿ ನಾವು ಅಬ್ಸರ್ವೇಷನ್ ಅನ್ನ ಮಾಡ್ತಾ ಹೋಯ್ತು ಅಂತಂದ್ರೆ ಈ ವಿಜುವಲ್ಲು, ಆಡಿಟ್ರಿ, ಮೋಟಾರ್, ಸೊ ಇದರಲ್ಲಿ ಏನಾದ್ರು ಭಾವನಾತ್ಮಕ ಎಮೋಷನಲ್ ಏನಾದ್ರು ಡಿಸ್ಟರ್ಬೆನ್ಸ್ಗಳು ಇತ್ತು ಅಂತಂದ್ರೆ, ಅಥವಾ ಎನ್ವಿರಾನ್ಮೆಂಟಲ್ಲು ಅಥವಾ ಕಲ್ಚರಲ್ಲು, ಸಾಮಾಜಿಕ, ಸೈಕೋ ಸೋಷಿಯಲ್ಲು, ಸೊ ಇದ್ರ ಜೊತೆಗೆ ಏನಾದ್ರು ಅಸೋಸಿಯೇಟ್ ಆಗಿತ್ತು ಅಂತಂದ್ರೆ ಸೊ ಕಲಿಕೆಯ ಅಸ್ವಸ್ಥತೆಗೆ ಕಂಡು ಬರ್ತಾ ಹೋಗುತ್ತೆ. ಕಲಿಕೆನಲ್ಲಿ ಸಮಸ್ಯೆ ಇದೆ ಅಂತ ಅಂದಾಗ ಸೊ ಅಲ್ಲಿ ಇಂಥದ್ದೇ ಕಾರಣಗಳು ಬೇರೊಂದು ಪರಿಣಾಮದ ಮುಖಾಂತರ ತನ್ನದೇ ಆದಂತಹ ಒಂದು ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ. ಸೊ ಈ ಕಾರಣಗಳಿಂದಾಗಿ ಸೊ ಏನು ದೃಷ್ಟಿಯ ಪರಿಣಾಮದಿಂದಾಗಿ, ಶ್ರವಣ ದೋಷದಿಂದ ಇರಬಹುದು, ಮೋಟಾರ್ ಸೈಕೋಮೋಟಾರ್ ಎಲಿಮೆಂಟ್ ಇಂದ ಇರಬಹುದು, ಎಮೋಷನಲ್ ಡಿಸ್ಟರ್ಬೆನ್ಸ್ಗಳಿಂದ ಇರಬಹುದು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು, ಕಲ್ಚರಲ್ ಫ್ಯಾಕ್ಟರ್ಸು, ಸೋಷಿಯಲ್ ಸೈಕೋ ಎಕನಾಮಿಕಲ್ ಡಿಸ್ಟರ್ಬೆನ್ಸಸ್ಗಳು ಇರಬಹುದು ಅಥವಾ ಪ್ರಾಬ್ಲಮ್ಸ್ಗಳು ಇರಬಹುದು. ಇವುಗಳ ಮೇಲೆ ಈ ಕಲಿಕೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಮತ್ತು ಕಲಿಕೆಯ ಅಸ್ವಸ್ಥತೆಗೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಗಮನಿಸ್ಕೋಬಹುದು. ಇಟ್ಸ್ ಎ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ಲರ್ನಿಂಗ್ ಪ್ರಾಬ್ಲಮ್ ಅಂಡ್ ಲರ್ನಿಂಗ್ ಡಿಸಬಿಲಿಟೀಸ್. ಸೊ ಯಾವುದಾದ್ರೂ ಒಂದು ಬಯಾಲಜಿಕಲ್ ರಿಲೇಟೆಡ್ ರೀಸನ್ಸ್ಗಳಿಗೆ ನಾವು ಕನೆಕ್ಟ್ ಅನ್ನ ಮಾಡಬಹುದು. ಕಲಿಕೆಯನ್ನ ಇರ್ತಕ್ಕಂಥ ಸಮಸ್ಯೆ ಅಂತ ಅಂದಾಗ ಸೊ ಯಾವುದಾದ್ರೂ ಒಂದು ವಿಷಯಗಳು, ಡಿಸ್ಟರ್ಬೆನ್ಸಸ್ಗಳು ಸೊ ನಮ್ಮನ್ನ ಕಲಿಕೆಯನ್ನ ಶೇಪ್ ಮಾಡಲಿಕ್ಕೆ ತೊಂದರೆ ಅಥವಾ ಇಂಟರ್ಫಿಯರೆನ್ಸ್ ಮಾಡ್ತಾ ಇರುತ್ತೆ. ಸೊ ಅದೇ DSM-4 ಅಂತೆ ಸೊ ಈ ಒಂದು ಪ್ರಾಬ್ಲಮ್ಸ್ಗಳು ಇದ್ರೆ, ನಮ್ಮ ಕಲಿಕೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇತ್ತು ಅಂತಂದ್ರೆ ಲೈಕ್ ಓದುವಿಕೆ, ಡಿಸ್ಲೆಕ್ಸಿಯಾ, ಸೊ ಬರವಣಿಗೆಯಲ್ಲಿ ಏನಾದ್ರು, ಸೊ ಓದೋದರಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು, ಡಿಸ್ಲೆಕ್ಸಿಯಾ ಯಾವ ರೀತಿಯಾಗಿ ಡಿಸ್ಲೆಕ್ಸಿಯಾ ಅನ್ನೋದನ್ನ ನಾವು ಕರಿತೀವಿ, ಯಾವ ಎಲಿಮೆಂಟ್ಗಳು ಇತ್ತು ಅಂತ ಅಂದಾಗ ಅದು ಡಿಸ್ಲೆಕ್ಸಿಯಾ ಆಗುತ್ತೆ. ಸೊ ಓದೋದು ಈಗ ಸಾಮಾನ್ಯವಾಗಿ ಒಂದು ಟೆಕ್ಸ್ಟ್ ಇರುತ್ತೆ, ಟೆಕ್ಸ್ಟ್ ಬುಕ್ ಅನ್ನ ನಾವು ಸಾಮಾನ್ಯವಾಗಿ ಈಗ ಒಂದು 5th ಸ್ಟ್ಯಾಂಡರ್ಡ್, ಎಬವ್ 5th ಸ್ಟ್ಯಾಂಡರ್ಡ್ ಅಥವಾ ಮಿಡಲ್ ಸ್ಕೂಲು, ಹೈಯರ್ ಪ್ರೈಮರಿ ಅಥವಾ ಹೈಸ್ಕೂಲ್ ಲೆವೆಲ್, ಸೊ ಈ ಹೈಸ್ಕೂಲ್ ಫಾರ್ ಎಕ್ಸಾಂಪಲ್ ಹೈಸ್ಕೂಲ್ ಲೆವೆಲ್ ಅಂತಾನೆ ಇಟ್ಕೊಳ್ಳೋಣ. ಸೊ ಹೈಸ್ಕೂಲ್ನಲ್ಲಿ ಸೊ ಓದೋದಕ್ಕೆ ಏನು ಸಮಸ್ಯೆ ಇಲ್ಲ. ಸೊ ಯಾವುದೇ ಲ್ಯಾಂಗ್ವೇಜ್ ಆಗಲಿ, ಅದು ಕನ್ನಡ, ಇಂಗ್ಲೀಷ್ ಆರ್ ಹಿಂದಿ ಅಥವಾ ಎನಿ ಅದರ್ಸ್ ಲ್ಯಾಂಗ್ವೇಜ್ಗಳು ಇತ್ತು ಅಂತ ಅನ್ನೋದು, ಯಾಕೆಂದರೆ ಅಷ್ಟು ವರ್ಷ ಅವರು ಕಲಿತಿರೋ ಕಾರಣಗಳಿಗೋಸ್ಕರ ಅವರು ಹೈಸ್ಕೂಲ್ ಲೆವೆಲ್ನಲ್ಲಿ ಇರ್ತಾರೆ. ಸೊ ಹೈಸ್ಕೂಲ್ನಲ್ಲಿ ಇದ್ದಾರೆ ಅಂತ ಅಂದಾಗ ಸೊ ಆಬ್ವಿಯಸ್ಲಿ ದೇ ಆರ್ ಎಬಿಲಿಟಿ ಟು ರೀಡ್ ಆ್ಯಂಡ್ ರೈಟ್ ಅಂತ ಮೂಮೆಂಟಲ್ಲಿ ಅಥವಾ ಆ ಏಜ್ ಗ್ರೂಪ್ನಲ್ಲಿ ಸೊ ಓದುವಂಥ ಕಂಟೆಂಟಲ್ಲಿ ಅಥವಾ ಓದುವಂತಹ ಒಂದು ಮೆಥಡ್ ಪ್ರೊಸೀಜರ್ಸ್ನಲ್ಲಿ ಅವರು ಕೆಲವೊಂದು ಅಕ್ಷರಗಳನ್ನು ಬಿಡ್ತಾ ಇರ್ತಾರೆ, ಒತ್ತಕ್ಷರಗಳು,
ಅದರಲ್ಲಿ ಇರ್ತಕ್ಕಂತಹ ಲಿಂಕೇಜ್ ವರ್ಡ್ಸ್ಗಳು ಇದನ್ನೆಲ್ಲ ಬಿಡ್ತಾ ಇರ್ತಾರೆ. ಓಕೆ, ಸೊ ಅಥವಾ ಹಿಂದೆ ಮುಂದೆ ಮಾಡ್ತಿರ್ತಾರೆ. ಓಕೆ, ಪ್ರಾಥಮಿಕವಾಗಿ ದೃಷ್ಟಿಯ ಪರಿಣಾಮವಾಗಿ ಅನ್ನೋದ, ದೃಷ್ಟಿಯ ಪರಿಣಾಮವಾಗಿ ಪ್ರಾಥಮಿಕವಾಗಿ, ಸೊ ಈ ರೀತಿಯಾಗಿ ಸೊ ಉಲ್ಟಾ ಪಲ್ಟಾ ಮಾಡಿ ಓದುವಂಥದ್ದು. ಓಕೆ, ಸೊ ಅವ್ರಿಗೇನು ಒಂದು ಒಂದು ವರ್ಡ್ ನೋಡ್ತಿದ್ದ ಹಾಗೇನೆ ಅವ್ರ ತಲೆನಲ್ಲಿ ಏನು ಬರುತ್ತೆ ಅದನ್ನ ಓದುವಂಥದ್ದು. ಓಕೆ, ಸೊ ಅಂದರೆ ಪ್ರಾಪರಾಗಿ ಇಲ್ಲದೆ ಇರತಕ್ಕಂಥ ಒಂದು ರೀಡಿಂಗ್ ಏನಿರುತ್ತೆ, ಓದುವಿಕೆ ಏನಿರುತ್ತೆ, ಅದನ್ನು ಡಿಸ್ಲೆಕ್ಸಿಯಾ. ಸೊ ಏನು ಟೆಕ್ಸ್ಟ್ ಇರುತ್ತೆ ಆ್ಯಸ್ ಇಟ್ ಈಸ್ ನಾವು ಓದ್ತಾ ಹೋದರೆ ಸೊ ಅದರಲ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್, ದೇರ್ ಇಸ್ ನೋ ಇಶ್ಯೂ. ನಾವು ಇರ್ತಕ್ಕಂಥ ಟೆಸ್ಟನ್ನು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟು ಅಥವಾ ಸ್ಲೋ ಆಗಿ ಓದುವಂಥದ್ದು ಅಥವಾ ತಡೆದು ಓದುವಂಥದ್ದು. ಸೊ ಫಸ್ಟು ಓದಿ ಕೆಲವೊಂದು ಪದಗಳನ್ನು ಜೋಡಿಸ್ಕೊಂಡು ಓದುವಂಥದ್ದು. ಸೊ ಇವೆಲ್ಲ ಏನು ಮಾಡುತ್ತೆ, ಸೊ ಇದೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ, ದಿ ಸಿಂಪ್ಟಮ್ಸ್ ಕ್ಲೋಸ್ಲಿ ರಿಲೇಟೆಡ್ ಟು ಡಿಸ್ಲೆಕ್ಸಿಯಾ, ಓದುವಿಕೆನಲ್ಲಿ ಇರತಕ್ಕಂಥ ಸಮಸ್ಯೆಗಳು. ಅದೇ ರೀತಿ ಡಿಸ್ಗ್ರಾಫಿಯಾ, ಬರವಣಿಗೆನಲ್ಲಿರ್ತಕ್ಕಂತಹ ಸಮಸ್ಯೆಗಳು. ಸೊ ಬರವಣಿಗೆ, ಸೊ ನಾವು ನೋಡ್ಬೋದು ಬರವಣಿಗೆ ಸಾಮಾನ್ಯವಾಗಿ ಒಂದು ವರ್ಡ್ ಯಾವ ರೀತಿಯ ನಾವು ಶುರು ಮಾಡ್ತೀವಿ, ಆಲ್ಮೋಸ್ಟ್ ಆಲ್ ಎಂಡ್ ಮಾಡುವಂಥ ಸಂದರ್ಭದಲ್ಲೂ ಅದೇ ಲೈನಲ್ಲಿ ಇರಬೇಕು, ಅದೇ ಸೈಜಲ್ಲಿ ಇರಬೇಕು, ಅದೇ ಸ್ಟೈಲಲ್ಲಿ ಇರಬೇಕು. ಸೊ ಸಾಮಾನ್ಯವಾಗಿ ಈಗ ಫಾರ್ ಎಕ್ಸಾಂಪಲ್ ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಇಟ್ಕೊಂಡ್ರು, ಅವ್ರ ಹೆಸರು ಬರೀರಿ, ಅವರ ಸ್ಕೂಲ್ ನೇಮ್ ಬರೀರಿ, ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ, ಅಥವಾ ನಿಮ್ಮ ಇಂಟ್ರೊಡಕ್ಷನ್ ನೀವು ಬರೀರಿ ಅಂತ ಅಂದಾಗ, ಅಥವಾ ಬೋರ್ಡ್ ಮೇಲೆ ಏನಿರುತ್ತೆ ಅದೇ ಡಿಕ್ಟೇಟ್ ಮಾಡ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಓಕೆ ನಿಮ್ಮ ರಫ್ ವರ್ಕಲ್ಲಿ ಮಾಡ್ಕೊಳ್ಳಿ ಅಂತ ಬರೆದ್ರೆ, ಸೊ ಸಾಮಾನ್ಯವಾಗಿ ಏನಿರುತ್ತೆ ಒಂದು ಲೈನ್ ಪ್ಯಾಟರ್ನಲ್ಲಿ ಇರುತ್ತೆ, ಸಾಮಾನ್ಯವಾಗಿ ಲೈನ್ ಪ್ಯಾಟರ್ನಲ್ಲಿ ಇರುತ್ತೆ. ಸೊ ಈ ಡಿಸ್ಗ್ರಾಫಿಯಾ ಇದೆ ಅನ್ನೋದನ್ನು ನಾವು ಹೇಗೆ ಗುರುತಿಸ್ಕೋಬಹುದು ಅನ್ನೋದಾದರೆ, ಅಕ್ಷರಗಳ ಫಾಂಟಲ್ಲಿ ಅಥವಾ ಸ್ಟೈಲ್, ಫಾಂಟ್ ಸೈಜ್ ಇರುತ್ತಲ್ಲ ಅಥವಾ ಫಾಂಟ್ ಸ್ಟೈಲ್ ಇರುತ್ತಲ್ಲ, ಸೊ ಅದರಲ್ಲೆಲ್ಲ ಏರಿಳಿತಗಳು, ಸಿಗ್ನಿಫಿಕೆಂಟ್ ಚೇಂಜಸ್ ಇರೋದನ್ನು ನಾವು ನೋಡಬಹುದು. ಓಕೆ, ಸಿಗ್ನಿಫಿಕೆಂಟ್ ಚೇಂಜಸ್ ಇನ್ ಸೈಜ್. ಸೊ ಒಂದು ಅಕ್ಷರಗಳನ್ನು ದೊಡ್ಡದಾಗಿ ಬರೆಯೋದು, ನೆಕ್ಸ್ಟ್ ದ್ಯಾಟ್ ಸ್ಮಾಲ್ ಅಕ್ಷರದಲ್ಲಿ ಬರೆಯೋದು. ಸೊ ನೆಕ್ಸ್ಟ್, ಸೊ ಅಂಕಿ ಡೊಂಕಿ ಅಂತ ಕರಿತೀವಲ್ಲ, ಅಂಕು ಡೊಂಕಾಗಿ ಬರೆಯುವಂಥದ್ದು. ಸೊ ಈ ರೀತಿ, ಸೊ ಅದನ್ನು ನೋಡಿದ್ರೆ ಒಂದು ಟೆಕ್ಸ್ಟನ್ನು, ಒಂದು ಪ್ಯಾರಾಗ್ರಾಫನ್ನು ನಾವು ನೋಡಿದ್ರೆ, ಸೊ ಅದರಲ್ಲಿ ಅನೇಕ, ಅದನ್ನು ನೋಡಿದ್ರೆ ಹೇಳ್ಬೋದು ಇಟ್ಸ್ ಎ ಡಿಸ್ಗ್ರಾಫಿಯಾ ಸ್ಟೂಡೆಂಟ್. ಸೊ ಓದಿನಲ್ಲಿ ಒಂದು ಸಾಮಾನ್ಯವಾಗಿ ನಾವು ಬರೀಬೇಕು ಅಂತಂದರೆ ಹೇಗೆ ಸ್ಟಾರ್ಟ್ ಮಾಡಿರ್ತೀವಿ ಹಾಗೆ ಎಂಡ್ ಆಗುತ್ತೆ, ಅದೇ ಸೈಜು, ಅಥವಾ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದು ಅಷ್ಟೇ, ಸ್ವಲ್ಪ ಚಿಕ್ಕದಾಗ್ಬೋದು ಅಥವಾ ಸ್ವಲ್ಪ ದೊಡ್ಡದಾಗ್ಬೋದು ಅಥವಾ ಸ್ವಲ್ಪ ಕ್ರಾಸ್ ಮಾರ್ಕ್ ಹೋಗ್ಬೋದು. ಓಕೆ, ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಅಲ್ಲೇನಾದ್ರು ಲೈನ್ ಇಲ್ಲ ಅಂತ ಅಂದಾಗ, ಅಥವಾ ಬೇರೆ ಕಡೆ ಕಾನ್ಸಂಟ್ರೇಟ್ ಕೊಟ್ಟು ನಾವು ಬರಿತಾ ಇದ್ದೀವಿ ಅಂತ ಅಂದಾಗ, ಅಥವಾ ನಾವು 2-3 ಅಟ್ ಎ ಟೈಮ್ ಯೋಚನೆಗಳನ್ನು ಮಾಡ್ಕೊಂಡು ಬರಿತಾ ಇದ್ದೀವಿ ಅಂತ ಅಂದಾಗ ಸ್ವಲ್ಪ ಏರಿಳಿತಗಳು ಆಗುವಂಥದ್ದು ಸಹಜವಾಗಿರುತ್ತೆ. ಆದರೆ ನಾರ್ಮಲ್ ಆಗಿ ನಾವು ಒಂದು ಟೆಕ್ಸ್ಟನ್ನು ಬರಿತಾ ಇದ್ದೀವಿ ಅಂತಂದಾಗ, ಸೊ ಫಸ್ಟು ಅಕ್ಷರಗಳನ್ನು ಹೇಗೆ ಶುರು ಮಾಡ್ತೀವಿ ಅದೇ ಫಾಂಟ್ ಅಕ್ಷರಗಳು ಕೊನೆಯವರೆಗೂ, ಆ ಲೈನಿನ ಕೊನೆಯವರೆಗೂ ಇರುತ್ತೆ. ಸೊ ಇಲ್ಲಿ ಈ ಡಿಸ್ಗ್ರಾಫಿಯಾ ಅಂತಂದಾಗ, ಸೊ ಅವರ ಬರವಣಿಗೆಯಲ್ಲಿ ಅನೇಕ ನ್ಯೂನತೆಗಳು, ಅನೇಕ ಅಂಕು ಡೊಂಕುಗಳು, ಅನೇಕ ತೊಂದರೆಗಳು ಇರೋದನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅಂಕಗಣಿತದಲ್ಲಿ ಅಂದರೆ ಗಣಿತಕ್ಕೆ ಸಂಬಂಧಿಸಿದಂತಹ ಇರ್ತಕ್ಕಂತಹ ಒಂದು ಸಮಸ್ಯೆಗಳು, ಡಿಸ್ಕ್ಯಾಲ್ಕುಲಿಯಾ. ಸೊ ಏನು ಪ್ಲಸ್ ಅಂತ ಇರುತ್ತೆ, +2 ಸೊ ಅದನ್ನು 4 ಅಂತ ಮಾಡೋದ, 2+2 0 ಅಂತ ಮಾಡಿಬಿಡೋದು. ಸೊ ಅಥವಾ ಯಾವುದೋ ಒಂದು 3 ನಂಬರ್ಸ್ ಇರುತ್ತೆ, ಅಥವಾ ಏನೋ ಡಿವಿಷನ್ಸ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ, ಅವ್ರು ಅದನ್ನು ಸಾಮಾನ್ಯವಾಗಿ ಅಥವಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಆ್ಯಡಿಂಗ್ ಏನಿರುತ್ತೆ ಅದನ್ನು, ಅಥವಾ ಸಬ್ಸ್ಟ್ರಾಕ್ಷನ್ಸ್ ಏನಿರುತ್ತೆ ಅದನ್ನು, ಅಥವಾ ಮಲ್ಟಿಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಕಷ್ಟವನ್ನು ಪಡ್ತಾರೆ. ಓಕೆ, ಸೊ 2+2 5, 2+2 3 ಅಥವಾ 0, ಅಥವಾ ದೇರ್ ಇಸ್ ನೋ ಲಾಜಿಕ್ ವಿತ್ ದೇರ್ ಆನ್ಸರ್. ಆ ಥರದ ಸಮಸ್ಯೆಗಳು ಹೊಂದಿರತಕ್ಕಂಥವ್ರನ್ನ ಈ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅವರು ತುಂಬ ಕಷ್ಟವನ್ನು ಪಡ್ತಿರ್ತಾರೆ. ಸೊ ಓದೋದು ಚೆನ್ನಾಗಿರುತ್ತೆ, ಬರವಣಿಗೆ ಚೆನ್ನಾಗಿರುತ್ತೆ, ಆದರೆ ಈ ಗಣಿತಕ್ಕೆ ಸಂಬಂಧಿಸಿದಂತಹ
ಎಲಿಮೆಂಟ್ಗಳನ್ನ ಅವರು ಅಥವಾ ಬಿಡಿಸೋದ್ರಲ್ಲಿ, ಆ ಸಮಸ್ಯೆಗಳನ್ನ ಬಿಡಿಸೋದ್ರಲ್ಲಿ ಅಥವಾ ಆ ಸಮಸ್ಯೆಗೆ ಉತ್ತರವನ್ನ ಕಂಡುಕೊಳ್ಳೋದ್ರಲ್ಲಿ ತುಂಬಾ ಪ್ರಯಾಸವನ್ನ ಪಡ್ತಾ ಹೋಗ್ತಾರೆ. ಸೊ ಈ DSM-4 ರಂತೆ ಸೊ ಅವರಲ್ಲಿ ಓದುವಿಕೆಗೆ ಸಂಬಂಧಿಸಿದಂತೆ, ಬರವಣಿಗೆಗೆ ಸಂಬಂಧಿಸಿದಂತೆ, ಗಣಿತಕ್ಕೆ ಸಂಬಂಧಿಸಿದಂತೆ ಸಾಮರ್ಥ್ಯಗಳನ್ನ ಹೊಂದಿರುವ ಮಗುವನ್ನ ಈ ಕಲಿಕಾ ದೋಷ ಎಂದು ಕರೆದಿದ್ದಾರೆ. ಓಕೆ, ಸೊ ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಯಾವರಪ್ಪ ಇರುತ್ತೆ ಅಂತಂದ್ರೆ ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ದೋಷ ಇರುತ್ತೆ. ಓಕೆ, ಸೊ ಲರ್ನಿಂಗ್ ಡಿಸಬಿಲಿಟೀಸ್ ಅಂತಂದ್ರೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ವಿಷಯಗಳಲ್ಲೂ ಅವರಲ್ಲಿ ದೋಷ ಇರೋದನ್ನ ನಾವು ನೋಡ್ಬೋದು. ಓದುವಿಕೆ ಪ್ರಾಪರ್ ಆಗಿ ಬರಲ್ಲ, ಬರೆಯೋದು ಪ್ರಾಪರ್ ಆಗಿ ಬರೋದಿಲ್ಲ. ಸೊ ಯಾವಾಗ ಪ್ರೈಮರಿ ಸ್ಕೂಲ್ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ, ಸೊ ಅದೇನು ಶೇಪ್ ಆಗುವಂತ ವಯಸ್ಸು, ಶೇಪ್ ಆಗುವಂತ ಒಂದು ಪ್ರೊಸೆಸಿಂಗ್ ಅಲ್ಲಿ ಇರ್ತಾರೆ. ಹೈಯರ್ ಮಿಡಲ್ ಕ್ಲಾಸು, ಓಕೆ, ಮಿಡಲ್ ಕ್ಲಾಸು, ಹೈಯರ್ ಪ್ರೈಮರಿ, ಸೊ ಇಂಥ ಏಜ್ ಗ್ರೂಪ್ನಲ್ಲಿ ಇರ್ತಕ್ಕಂತಹ ಅಥವಾ ಹೈಸ್ಕೂಲ್ನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಕ್ಲಿಯಾ ಪ್ರಾಬ್ಲಮ್ಸ್ ಜೊತೆಗೆ ಹೊಂದಿದ್ದಾರೆ ಅಂತ ಅಂದಾಗ, ಅದರಲ್ಲಿ ಯಾವುದಾದ್ರೂ ಒಂದು ವಿಷಯಗಳಲ್ಲಿ ಅವರು ತುಂಬಾ ಪೂರ್ ಆಗಿದ್ದಾರೆ ಅಂತ ಅಂದಾಗ ಅದನ್ನ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಕರೀತಾರೆ. ಅಂದ್ರೆ ಒಂದು ಸಿಂಪಲ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಹೆಸರೇ ಹೇಳಿರುವಂತೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಅವರು ಅಪಸಾಮಾನ್ಯತೆಯನ್ನ ಹೊಂದಿರ್ತಾರೆ. ದೇ ಆರ್ ನಾಟ್ ನಾರ್ಮಲ್ ಇನ್ ಒನ್ ಪರ್ಟಿಕ್ಯುಲರ್, ಒಂದು ನಿರ್ದಿಷ್ಟವಾದಂತಹ ವಿಷಯದಲ್ಲಿ, ಈವೆಂಟ್ ಅಲ್ಲಿ ಅಥವಾ ಸಂಗತಿನಲ್ಲಿ. ಸೊ ನಿರ್ದಿಷ್ಟ ಕಲಿಕೆ ಅಸ್ವಸ್ಥತೆ ಕೆಲವು ಸಾಮಾನ್ಯ ಸೂಚಕಗಳು. ಸೊ ಈ ಸಾಮಾನ್ಯ ಸೂಚಕಗಳು, ಸೊ ಯಾವ್ರನ್ನ ಈ ನಿರ್ದಿಷ್ಟ ಕಲಿಕೆಯ ಅಸ್ವಸ್ಥತೆಗಳನ್ನ ಹೊಂದಿರ್ತಾರೆ ಅನ್ನೋದನ್ನ ನಾವು ಗುರುತಿಸ್ಕೋಬಹುದು, ಐಡೆಂಟಿಫಿಕೇಶನ್ ಮಾಡ್ಕೋಬಹುದು ಅನ್ನೋದಾದ್ರೆ ಈ ಕೆಲವೊಂದು ವಿಷಯಗಳ ಆಧಾರದ ಮೇಲೆ ಅವರಲ್ಲಿ ಎಸ್ ದೇ ಹ್ಯಾವ್ ಸಮ್ ಇಶ್ಯೂ ವಿತ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಹೇಳ್ಬಹುದು. ಅಥವಾ ಈ ಒಂದು ಆಧಾರದ ಮೇಲೆ, ಈ ಒಂದು ಗುಣಲಕ್ಷಣಗಳ ಆಧಾರ ಅಥವಾ ರೋಗ ಲಕ್ಷಣಗಳ ಆಧಾರದ ಮೇಲೆ ಸೊ ಅವರು ಡಿಸ್ಲೆಕ್ಸಿಯಾಗಳನ್ನ, ಅಂತಹ ಅಪಸಾಮಾನ್ಯತೆಗಳನ್ನ ಹೊಂದಿದ್ದಾರೆ ಅನ್ನೋದನ್ನ ನಾವು ಹೇಳ್ಬೋದು. ಸೊ ಏನಪ್ಪಾ ಅಂತಂದ್ರೆ ಕಳಪೆ ಫೋನೋಮಿಕ್ ಅರಿವು. ಫೋನೋಮಿಕ್ ಅರಿವು ಅಂತಂದ್ರೆ ಒಂದು ಅಕ್ಷರಗಳಲ್ಲಿ ಒಂದು ರಿದಮ್ ಇರುತ್ತೆ, ಒಂದು 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 ಸೌಂಡಿಂಗ್ ಇರುತ್ತೆ. ಆ ಸೌಂಡ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ ಅಥವಾ ಅರಿವು ಮಾಡ್ಕೊಳ್ಳೋದ್ರಲ್ಲಿ. ಸೊ ಏನೋ ಒಂದು ಸೆಂಟೆನ್ಸ್ ಹೇಳ್ತಾರೆ ಅಥವಾ ಏನೋ ಒಂದು ವರ್ಡ್ ಹೇಳ್ತಾರೆ, ಪದೇ ಪದೇ ಆ ಅಂತ ಕೇಳ್ತಾರೆ, ಪದೇ ಪದೇ ಏನದು ಅಂತ ಕೇಳ್ತಾರೆ, ಪದೇ ಪದೇ ರಿಪೀಟ್ ಅಂತ ಕೇಳ್ತಾರೆ. ಅಂದ್ರೆ ಒಂದು ವಸ್ತುವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿಫಲರಾಗ್ತಾರೆ. ಒಂದು ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಹೇಳುವಂತ ಸಂಗತಿಗಳ ಮೇಲೆ, ಭಾಷೆಗಳ ಮೇಲೆ, ವರ್ಡ್ಸ್ನ ಮೇಲೆ ಅರ್ಥ ಮಾಡ್ಕೊಂಡ್ರೆ ರಿದಮ್ ಇರುತ್ತಲ್ಲ, ಆ ಒಂದು ಸೌಂಡಿಂಗ್ ಇರುತ್ತಲ್ಲ, ಸೌಂಡ್ ಅನ್ನ ಅರ್ಥ ಮಾಡ್ಲಿಕ್ಕೆ ವಿಫಲರಾಗ್ತಾರೆ. ಸಾಮಾನ್ಯವಾಗಿ ಅದು ಅನ್ನೋದಾದ್ರೆ ಅದು ಹಾಗೆ ಇರುತ್ತೆ. ಓಕೆ, ಸೊ ಪದೇ ಪದೇ ಅದು ಅಂತ ಅಂದ್ರೆ ಏನು ಅಂತ ಅಂದಾಗ ಸೊ ಅವರು ಅದು ಅಂತಂದ್ರೆ ಏನು ಅನ್ನೋದನ್ನ ಕೇಳುವಂಥದ್ದು. ಓಕೆ, ಸೊ ಯಾರೋ ಒಬ್ರು ಹೆಸರನ್ನ ಸಂತೋಷ್ ಅದು ಹೆಸರು ಹೇಳ್ತಾರೆ. ಸಂತೋಷ್ ಏನು? ಸಂತೋಷ್ ಈ ನೇಮ್ ಹೇಳ್ತಾ ಇದ್ದಾರಾ, ಫೀಲಿಂಗ್ ಹೇಳ್ತಾ ಇದ್ದಾರಾ, ಎಮೋಷನ್ ಹೇಳ್ತಾ ಇದ್ದಾರಾ? ಸೊ ಯಾವ್ದ್ರ ಬಗ್ಗೆ ಕನೆಕ್ಟು ಆಗೋದಿಲ್ಲ. ಸೊ ಸಂತೋಷ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಂಗಂದ್ರೆ ಏನು ಅನ್ನೋದನ್ನ ಅವರು ರಿಪೀಟ್ ಆಗಿ ಕೇಳ್ತಾರೆ. ಅಂದ್ರೆ ವರ್ಣಮಾಲೆನಲ್ಲಿರ್ತಕ್ಕಂಥ ಧ್ವನಿಯ ಅರಿವಿನ ಕೊರತೆ ಆಗುತ್ತೆ. ಓಕೆ, ಸೊ ಸಂತೋಷ್ ಅದು ಸಂತೋಷ. ಓಕೆ, ಸೊ ಹೇಗೆ ಅಕ್ಷರಗಳ ಆಧಾರದ ಮೇಲೆ ಆ ಪ್ರೊನೌನ್ಸಿಯೇಷನ್ಸ್, ಸೌಂಡಿಂಗ್ ಎಲ್ಲ ವೇರಿಯೇಷನ್ಸ್ ಆಗುತ್ತೆ. ಆ ವೇರಿಯೇಷನ್ ಅನ್ನ ಇವರು ಐಡೆಂಟಿಫೈ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಓಕೆ, ಕನಪೆ ಫೋನೋಮ್ ಗ್ರಾಫಿಮ್ ಸಂಪರ್ಕ, ಧ್ವನಿ ಚಿಹ್ನೆ ಕೋರ್ಡಿನೇಷನ್ಸ್ ಏನಿರುತ್ತಲ್ಲ, ಆ ಕೋರ್ಡಿನೇಷನ್ಸ್ಗಳು ಇವರಲ್ಲಿ ಅಸಂಬದ್ಧವಾಗಿರುತ್ತೆ. ಆ ಧ್ವನಿಗೂ ಇರ್ತಕ್ಕಂತಹ ಒಂದು ಸಿಂಬಲೈಸೇಷನ್ಸ್ ಇರುತ್ತಲ್ಲ, ಸೊ ದ ಕೋರ್ಡಿನೇಷನ್ ವಿಲ್ ಬಿ ರೆಡ್ಯೂಸ್ಡ್ ಅಥವಾ ಕೋರ್ಡಿನೇಷನ್ಸ್ ವಿಲ್ ಬಿ ವೆರಿ ಪುವರ್. ಸೊ ಒಂದು ವಾಕ್ಯವನ್ನು ನಾವು ನೋಡಿದಾಗ
ಒಂದು ಪದವನ್ನು ನೋಡಿದಾಗ ಅಥವಾ ಪದ ಗುಂಚುಗಳನ್ನು ನಾವು ನೋಡಿದಾಗ ಒಂದು ಧ್ವನಿಗೂ ಆ ಒಂದು ಅಕ್ಷರಕ್ಕೂ ಒಂದು ಕೋಆರ್ಡಿನೇಷನ್ಸ್ ಇರುತ್ತೆ, ಒಂದು ಕಾರಲೇಷನ್ಸ್ ಇರುತ್ತೆ. ಆ ಧ್ವನಿಗೂ ಆ ಒಂದು ಅಕ್ಷರಕ್ಕೂ ಇರ್ತಕ್ಕಂಥ ಒಂದು ಕೋಆರ್ಡಿನೇಷನ್ ಅಥವಾ ರಿಲೇಶನ್ಶಿಪ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಈ ಒಂದು ಡಿಸ್ಲೆಕ್ಸಿಯಾ ಆದವರು ಕಷ್ಟವನ್ನ ಪಡ್ತಾರೆ ಅಥವಾ ವಿಫಲರಾಗ್ತಾರೆ. ಓದುವಾಗ ತಪ್ಪುಗಳನ್ನ ಮಾಡೋದು. ಓಕೆ, ಸೊ ಓದುಗಳನ್ನ ಯಾವ ರೀತಿ ತಪ್ಪುಗಳನ್ನು ಮಾಡ್ತಾರೆ ಓದುವಾಗ? ಸೊ ಓದುವಾಗ ಸೊ ಅವನು ಅನ್ನೋದ ಅವಳು ಮಾಡೋದು, ಅಥವಾ ಯಾವುದೋ ಒಂದು ವರ್ಡು ಪದೇ ಪದೇ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಅಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಬೇರೆ, ಇವ್ರು ಅಂದ್ಕೊಂಡು ಅದನ್ನು ಹೇಳುವಂತ ಒಂದು ಪದಗಳು ಅಥವಾ ಪದಗಳ ಗುಂಚ ಬೇರೆ. ಅಂದ್ರೆ ಓದುವಾಗ ಅದನ್ನ ತಪ್ಪಾಗಿ ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತಾರೆ. ಯಾವಾಗ ತಪ್ಪಾಗಿ, ಸೊ ಈಗ ಏನೋ ಒಂದು ಆಲ್ಫಾಬೆಟ್ ಆಪಲ್ ಅನ್ನೋವಂಥದ್ದು ಇರುತ್ತೆ. ಈಗ ಡೂಪ್ಲಿಕೇಟ್ ಇವು ಬರ್ತವೆ ನೋಡಿ, ಬ್ರಾಂಡೆಡ್. ಈಗ ನೋಕಿಯಾ, ಐಕಿಯಾ ಅಥವಾ ಬಿಸ್ಲರಿ ಅನ್ನೋ ಒಂದು ವರ್ಡ್, ವಾಟರ್ ಏನೋ ಒಂದು ಲೇಬಲ್ ಇದೆಯಲ್ಲ, ಸೊ ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ಶೇಪ್ ಒಂದೇ ಇರುತ್ತೆ, ಬಟ್ ಹೆಸರು ಮಾತ್ರ ಬೇರೆ ಆಗಿರುತ್ತೆ. ಸೊ ಇಂಥವರು ಡಿಸ್ಲೆಕ್ಸಿಯಾ ಇರ್ತಕ್ಕಂತಹ ಒಂದು ವ್ಯಕ್ತಿಗಳಿಗೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೂ ಆಗಲ್ಲ, ಅವೆರಡರಲ್ಲೂ ವ್ಯತ್ಯಾಸಗಳಿದೆ ಅಂತ. ಸೊ ಹಾಗಾಗಿ ಸೊ ಇಂಥವ್ರಿಗೆ ಅಥವಾ ಇಂಥವ್ರು ಯಾರು ಡಿಸ್ಲೆಕ್ಸಿಯಾ ಅಂತ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ, ಸೊ ಈಸಿಯಾಗಿ ಅಂಥ ವಿಷಯಗಳಲ್ಲಿ ಮೋಸ ಹೋಗ್ಬಿಡ್ತಾರೆ. ಸೊ ತಪ್ಪಾಗಿ ಓದುವಂಥದ್ದು ಅಥವಾ ಇರ್ತಕ್ಕಂಥ ವಸ್ತುಗಳನ್ನ ಸಿಮಿಲರ್ ಆಗಿ ಅಂದ್ಕೊಳ್ಳುವಂಥದ್ದು. ಸೊ ಅವ್ರಿಗೆ ಏನು ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅಥವಾ ಅವರಲ್ಲಿ ಏನು ಇನ್ಫಾರ್ಮೇಶನ್ಸ್, ಆ ಇನ್ಫಾರ್ಮೇಶನ್ಗೆ ಒಂದು ಅರ್ಥ ವಿವರಣೆಯನ್ನ ಲಿಂಕ್ ಮಾಡುವಂಥದ್ದನ್ನ ಸಾಮಾನ್ಯವಾಗಿ ಇವರು ಮಾಡ್ತಾ ಹೋಗ್ತಾರೆ. ಪದಗಳನ್ನ ಕೆಲವು ಬಾರಿ ಬಿಟ್ಬಿಡ್ತಾರೆ. ಓಕೆ, ಸೊ ಕ್ಯಾಟ್ ಅಂತಕ್ಕಂಥದ್ದನ್ನ ಕೆನಾಟ್ ಅನ್ನೋದು, ಡೂ ಅಂತಕ್ಕಂಥದ್ದನ್ನ ಡೋಂಟ್ ಅಂತಕ್ಕಂಥದ್ದು, ವೆಟ್ ಅನ್ನೋದನ್ನ ವೆಂಟ್ ಅಂತಕ್ಕಂಥದ್ದು ಅಂತ ಓದುವಂಥದ್ದು. ಸೊ ಕೆಲವೊಂದು ಪದಗಳನ್ನ ಓದುವಾಗ ತಪ್ಪು ಮಾಡುವಂಥದ್ದು, ಕೆಲವೊಂದು ವರ್ಡ್ಗಳನ್ನ ಮಿಸ್ಇಂಟರ್ಪ್ರಿಟ್ ಮಾಡುವಂಥದ್ದು, ಮತ್ತೆ ರಿವರ್ಸಲ್ಗಳು. ಸೊ ರಿವರ್ಸಲ್ ಆಗಿ ಹೇಳುವಂಥದ್ದು ಅಂದ್ರೆ 71 ಇರೋದನ್ನ ಸೊ ಸಾಮಾನ್ಯವಾಗಿ ಹೇಳ್ತಿರ್ತಾರೆ, ಅಥವಾ ಯಾರೋ ಒಬ್ರು ನಾವು ಓದೋದನ್ನ ನೋಡ್ತಾ ಇರ್ತಾರೆ. ಸೊ 71 ಇರೋದಕ್ಕೆ ಸೊ 17 ವ್ಯಕ್ತಿಗಳು ಇದ್ರು, 18 ಕುರಿಗಳು ಇದ್ದವು. ಸೊ ಹೀಗೆ ತಪ್ಪಾಗಿ ಅದನ್ನ ಇರ್ತಕ್ಕಂಥದ್ದನ್ನ, ಅಥವಾ 71 ಅಂತಕ್ಕಂಥದ್ದನ್ನ 17 ಅನ್ನೋದು, 81 ಅಂತಕ್ಕಂಥದ್ದನ್ನ 18 ಅಂತಕ್ಕಂಥದ್ದು. ಸೊ ಹೀಗೆ ಇರ್ತಕ್ಕಂಥ, ಸೊ ಅವ್ರಿಗೆ ಕಾಣಿಸ್ತಾ ಇರುತ್ತೆ 17 ಇದೆ ಅನ್ನೋದು, ಆದ್ರೆ ಅವರು 71 ಅನ್ನೋದಾಗ ಮಿಸ್ಪ್ಲೇಸ್ ಮಾಡಿ ಅದನ್ನ ಓದುವಂಥದ್ದನ್ನ, ರಿವರ್ಸ್ ಆಗಿ ಅದನ್ನ ಓದುವಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ತೀವಿ ಅಂತ. ಈ ರೀತಿಯಾದಂಥ ತಪ್ಪುಗಳು ಅವರು ಫ್ರೀಕ್ವೆಂಟ್ ಆಗಿ ಅಥವಾ ಪದೇ ಪದೇ ಮಾಡ್ತಾ ಹೋಗ್ತಿರ್ತಾರೆ. ಸರಳ ಪದಗಳನ್ನ ತಪ್ಪಾಗಿ ಓದುವಂಥದ್ದು. ಸೊ ಅಲ್ಲಿರ್ತಕ್ಕಂಥ ಪದಗಳು ಅಥವಾ ಪದಗಳ ಸಮೂಹ ಏನಿರುತ್ತೆ ಸಿಂಪಲ್ ಆಗಿರುತ್ತೆ, ಆದ್ರೆ ಓದ್ಬೇಕಾದ್ರೆ ಬೇರೆ ಬೇರೆ, ಈಗ ಸರಳ ಪದಗಳನ್ನ ತಪ್ಪಾಗಿ ಓದುತ್ತದೆ ಅಂತ ಇದೆ. ಸರಳ ಪದಗಳನ್ನ ತಪ್ಪಾಗಿ ಓದ್ಬಿಡ್ತಾರೆ, ಸರಳ ಓದೋದು ತಪ್ಪಾಗಿ. ಸೊ ಈ ತರ ಬೇರೆ ಬೇರೆ ಪದ ಯಾವುದಕ್ಕೆ ಯಾವಾಗ ಯಾವ ವರ್ಡನ್ನು ಆ್ಯಡ್ ಮಾಡಬೇಕು, ಯಾವಾಗ ಏನನ್ನ ಓದಬೇಕು, ಸೊ ಇದೆಲ್ಲದನ್ನು ಸಹ ಅವರು ಒಂದು ಕೋಆರ್ಡಿನೇಟ್ ಮಾಡಲಿಕ್ಕೆ ವಿಫಲರಾಗ್ತಾರೆ. ಆಮೇಲೆ ನಿರರ್ಗಳತೆ, ನಿಧಾನ ಓದುವಿಕೆಯ ಸಮಸ್ಯೆಗಳು. ಫ್ಲೂಯೆಂಟ್ ಆಗಿ ಬರಬೇಕು. ಈಗ ಹೈಸ್ಕೂಲ್ ವಿದ್ಯಾರ್ಥಿ ಇದ್ದಾನೆ ಅಂತ ಅಂದಾಗ ಸೊ ಅವನಲ್ಲಿ ಓದುವಂತಹ ಅಭ್ಯಾಸಗಳು, ಬರವಣಿಗೆ ಅಂತಹ ಹವ್ಯಾಸಗಳು ಸಾಮಾನ್ಯವಾಗಿ ಇರುತ್ತೆ. ಏನಕ್ಕೆ ಅಂತಂದ್ರೆ ಸೊ ಅದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರಲಿ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರಲಿ, ಹೋಮ್ ವರ್ಕ್ ಅಂತ ಕೊಡ್ತಿರ್ತಾರೆ. ಸೊ ಅದು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಸ್ಕೂಲಲ್ಲಿ ಹೋದಾಗ ಸೊ ಬರೆಯುವಂಥದ್ದು ಸಾಮಾನ್ಯವಾಗಿ ಇರುತ್ತೆ. ಸೊ ಹೆಚ್ಚು ಹೆಚ್ಚು ಬರೆಯೋದನ್ನ ಅಲ್ಲಿ ಕಲಿಸ್ತಿರ್ತಾರೆ, ಹೆಚ್ಚು ಹೆಚ್ಚು ಓದೋದನ್ನ ಸಹ ಅಲ್ಲಿ ಅಭ್ಯಾಸ ಮಾಡಿಸ್ತಿರ್ತಾರೆ. ಸೊ ಅಭ್ಯಾಸ ಮಾಡಿಸೋ ಅಂಥದ್ದು, ಅಥವಾ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಅವ್ರ ಫ್ರೆಂಡ್ಸ್, ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು, ಸೊ ಎಲ್ಲರೂ ಅದನ್ನೇ ಕೆಲಸ ಮಾಡ್ತಿರ್ತಾರೆ. ಈವನ್ ಟೀಚರ್ಸು ಅವರು ಅವ್ರ ಜೊತೆಗೆ
ಓದೋದು ಬರೆಯೋದು ಎಲ್ಲ ಮಾಡ್ತಾರೆ. ಆದರೆ ಕಂಪ್ಲೀಟ್ ಎನ್ವಿರಾನ್ಮೆಂಟ್, ಒಂದು ಸ್ಕೂಲ್ ಎನ್ವಿರಾನ್ಮೆಂಟ್ ಯಾವ ರೀತಿ ಆಗಿರುತ್ತೆ, ಓದೋದು ಬರೆಯೋದು ರಿಹರ್ಸಲ್ ಮಾಡೋದು ಇದು ಕಂಟಿನ್ಯೂಯಸ್ ಆಗಿ ನಡೀತಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅಥವಾ ಇಂಥ ಎನ್ವಿರಾನ್ಮೆಂಟಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅಂತ ಅಂದಾಗ, ಸೊ ಆತನ ಬರವಣಿಗೆ ಇರ್ಬೋದು, ಆತನ ಓದುವಿಕೆ ಇರ್ಬೋದು, ನಿರರ್ಗಳತೆಯಿಂದ ಕೂಡಿರಬೇಕು. ಸೊ ಆ ವ್ಯಕ್ತಿಗೆ ಒಬ್ಬ ವಿದ್ಯಾರ್ಥಿಗೆ ಆ ನಿರರ್ಗಳತೆ ಇಲ್ಲ ಅಂತ ಅಂದಾಗ, ಅಥವಾ ಹಿಡ್ದು ಓದೋದು ಅಂತ ಕರೀತಾರೆ, ನಿಧಾನವಾಗಿ ಓದುವಂಥದ್ದು. ಸೊ ಏನಕ್ಕೆ ನಿಧಾನವಾಗಿ ಓದ್ತಾರೆ ಅಂತ ಅಂದಾಗ, ಸೊ ಒಂದೊಂದೇ ಅಕ್ಷರಗಳನ್ನು ಕೂಡಿಸ್ಕೊಂಡು ಓದುವಂಥದ್ದು, ಅಥವಾ ಓದುತ್ತಾ ಇರ್ತಕ್ಕಂಥ ಒಂದು ಪ್ಯಾಟರ್ನ್ ಸರಿ ಇದೆಯಾ ಇಲ್ವಾ ಅಂತ ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಓದುವಂಥದ್ದು. ಸೊ ಅಲ್ಲಿ ಯಾವಾಗ ಕಾನ್ಫಿಡೆನ್ಸ್ ಲೆವೆಲ್, ಆತ್ಮವಿಶ್ವಾಸದ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ, ಯಾವಾಗ ತಪ್ಪುಗಳು ಅಥವಾ ತಪ್ಪುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆಬ್ವಿಯಸ್ಲಿ ಅಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿ ಈ ನಿರರ್ಗಳತೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ, ನಿಧಾನವಾಗಿ ಓದುವಿಕೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಗ್ಯಾಪ್ ಬಿಟ್ವೀನ್ ಟೂ ವರ್ಡ್ಸ್, ಟೂ ಸೆಂಟೆನ್ಸ್. ಸೊ ಇದು ನಿಧಾನಗತಿನಲ್ಲಿ ಓದುವಂಥದ್ದು ನಾವು ನೋಡ್ತಾ ಹೋಗ್ಬೋದು. ಡಿಸ್ಗ್ರಾಫಿಯಾ. ಸೊ ಇಷ್ಟು ಗುಣಲಕ್ಷಣಗಳು ಯಾರಲ್ಲಿ ಇರುತ್ತೆ ಅಂತಾರೆ, ಡಿಸ್ಲೆಕ್ಸಿಯಾ ಅಂದರೆ ಓದೋ ಸಮಸ್ಯೆಗಳು ಇರ್ತಕ್ಕಂಥವ್ರನ್ನ, ಅವರಲ್ಲಿ ಈ ರೀತಿಯಾದಂಥ ಗುಣಲಕ್ಷಣಗಳನ್ನು ನಾವು ನೋಡ್ಬೋದು. ಡಿಸ್ಗ್ರಾಫಿಯಾ ಅಂತ ಅಂದರೆ ಸಾಮಾನ್ಯವಾಗಿ ಅಸ್ಪಷ್ಟ ಬರವಣಿಗೆ, ಸ್ಪಷ್ಟತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಆಲ್ಫಾಬೆಟ್ಸ್ ಅಂತ ನಾವು ತೆಗೆದುಕೊಂಡ್ರೆ ಆಗು ಮತ್ತೆ ಆಗು, ಸೊ ದೀರ್ಘ ಇರುತ್ತಲ್ಲ, ಸೊ ಕೆಲವೊಂದು ಬಾರಿ ಅದಕ್ಕೂ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಅಥವಾ ಆ ಒಂದು ಸ್ಟೈಲೇ ಇರುತ್ತೆ, ಆ ಸ್ಟೈಲ್ ಪ್ಯಾಟ್ರನ್ನೇ ವಿಚಿತ್ರವಾಗಿರುತ್ತೆ. ಸೊ ಒಂದು ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನು ನಾವು ಬರೀಬೇಕು ಅಂತಂದಾಗ ಒಂದು ರಿದಮ್ ಇದೆ, ಒಂದು ಪ್ಯಾಟ್ರನ್ ಇದೆ, ಒಂದು ಸ್ಟೈಲ್ ಇದೆ. ಅದು ಕನ್ನಡದ್ದಾಗಿರ್ಬೋದು, ಹಿಂದಿದಾಗಿರ್ಬೋದು, ಇಂಗ್ಲೀಷ್ದಾಗಿರ್ಬೋದು. ಆ ಒಂದು ಸ್ಟೈಲ್ಗೆ ಇವರು ಮ್ಯಾಚ್ ಆಗೋದೇ ಇಲ್ಲ. ಸೊ ಅಲ್ಲಿ ಅಸ್ಪಷ್ಟತೆಯಿಂದ ಕೂಡಿರ್ತಕ್ಕಂಥ ಬರವಣಿಗೆ ಇರುತ್ತೆ. ಸೊ ಈ ಬರವಣಿಗೆಯು ಈ ಸ್ಕ್ರಿಬಲ್ ನೂಡಲ್ಸ್ ಅನ್ನ ಹೊಂದುತ್ತಾ ಇರುತ್ತೆ. ಸೊ ರೌಂಡ್ ಆಗ್ತಕ್ಕಂಥದ್ದು ಅಥವಾ ಹೆಂಗೋ ಸ್ಕ್ರಿಬಲ್ ತರ ಇರುವಂಥದ್ದು. ಓಕೆ, ಸೊ ಈ ಅಕ್ಷರಗಳ ಫಾಂಟ್ನಲ್ಲಿ ಏರಿಳಿತಗಳನ್ನ ಹೊಂದಿರತಕ್ಕಂಥದ್ದು, ಹೋಗ್ತಕ್ಕಂಥ ಡೈರೆಕ್ಷನ್ಸ್ ಇರುತ್ತಲ್ಲ, ಹೋಗ್ತಕ್ಕಂಥ ಮೇಲ್ ಹೋಗುವಂಥದ್ದು ಅಥವಾ ಕೆಳಗೆ ಬರುವಂಥದ್ದು. ಸೊ ಏರಿಳಿತಗಳು, ಸೊ ಅಂಕು ಡೊಂಕುಗಳು ಇರ್ತಕ್ಕಂಥ ಒಂದು ಪ್ಯಾಟರ್ನ್ ಇರ್ತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ, ನಾರ್ಮಲ್ ಆಗಿರ್ತಕ್ಕಂಥ ವ್ಯಕ್ತಿ, ಅವ್ರಿಗೆ ಏನಾದ್ರು ಒಂದು ಅವನ ಸೆಲ್ಫ್ ಇಂಟ್ರೊಡಕ್ಷನ್, ನಿಮ್ಮ ಬಗ್ಗೆ ನೀವು ಬರೀರಿ ಅಂತಂದಾಗ, ಸೊ ನನ್ನ ಹೆಸರು ಇದು, ನಾನು ಈ ಶಾಲೆಯಲ್ಲಿ ಓದ್ತಾ ಇದ್ದೀನಿ, ಇಷ್ಟನೇ ಸ್ಟ್ಯಾಂಡರ್ಡು, ನಮ್ಮ ಕ್ಲಾಸ್ ಟೀಚರ್ ಇರು, ಸೊ ಇಂತಹ ಪಾಠ ಇವತ್ತಾಯಿತು, ಸೊ ಇಂತಹ ವಿದ್ಯಾರ್ಥಿಗಳಿಂದ ಇಷ್ಟು ಹೆಲ್ಪ್ ಆಯಿತು. ಸೊ ಈ ರೀತಿಯಾಗಿ ನಾರ್ಮಲ್ ಟೆಕ್ಸ್ಟ್ ಇರುತ್ತೆ ಅದು. ಸೊ ಎಲ್ರಿಗೂ ಅದನ್ನು ಓದಿದ್ರೆ ಓದಲಿಕ್ಕೆ ಬರುತ್ತೆ. ಸೊ ಯಾರೇ ಬೇರೆ ಆಗಿ ಅದನ್ನು ನೋಡಿದ್ರೆ ನಾರ್ಮಲ್ ಟೆಕ್ಸ್ಟ್ ರೀತಿಯಲ್ಲಿ ಕಾಣುತ್ತೆ. ಈ ಡಿಸ್ಗ್ರಾಫಿಯಾ ಇರ್ತಕ್ಕಂತಹ ವ್ಯಕ್ತಿ ಬರವಣಿಗೆ ಮಾಡಿರುವಂಥ ಒಂದು ಬರವಣಿಗೆನಲ್ಲಿ, ಸೊ ಅದನ್ನು ನಾವು ಓದಬೇಕು ಅಂತಂದರೆ ನಾವು ಕಷ್ಟಪಡಬೇಕು. ಅಂದರೆ ನಾರ್ಮಲ್ ವ್ಯಕ್ತಿ ಅದನ್ನು ಕಷ್ಟಪಡಬೇಕು. ಸೊ ಏನು ವರ್ಡ್ಗಳ ನಡುವೆ ಗ್ಯಾಪ್ ಇರ್ಬೋದು, ಕೋರ್ಡಿನೇಷನ್ಸ್ ಇರ್ಬೋದು, ಸೆಂಟೆನ್ಸ್ ಫಾರ್ಮೇಷನ್ಸಲ್ಲಿ ಇರ್ಬೋದು, ಟೆನ್ಸ್ಗಳ ನಡುವೆ ಇರ್ತಕ್ಕಂಥ ಸಿಗ್ನಿಫಿಕೆಂಟ್ ಚೇಂಜಸ್ಗಳು ಇರಬಹುದು, ಲೈನ್ಸಲ್ಲಿ ವಕ್ರರೇಖೆಗಳು ಇರ್ಬೋದು. ಸೊ ಈ ರೀತಿ ಅನೇಕ ರೀತಿಯಾದಂತಹ ದೋಷಗಳು ಆ ಒಂದು ಟೆಕ್ಸ್ಟ್ನಲ್ಲಿ ಇರೋದನ್ನು ನಾವು ನೋಡ್ಬೋದು. ಕಾಗುಣಿತ ದೋಷಗಳು ಸಾಮಾನ್ಯವಾಗಿ ಈ ಕಳಪೆ ಫೋನಮ್ ಗ್ರಾಫಿಮ್ ಸಂಪರ್ಕ, ಅಪ್ಪರ್ ಮತ್ತು ಲೋಯರ್ ಕೇಸ್ನಲ್ಲಿ ಇರ್ತಕ್ಕಂಥ ಅಕ್ಷರಗಳ ಒಂದು ದೋಷಗಳು, ಅಥವಾ ಕರ್ಸಿವ್ ಮತ್ತು ಪ್ರಿಂಟ್ ಅಕ್ಷರಗಳ ಮಿಶ್ರಣ. ಸೊ ಕರ್ಸಿವ್ ಆಗಿರ್ತಕ್ಕಂಥದ್ದು ಮತ್ತು ಪ್ರಿಂಟ್ ಅಕ್ಷರಗಳ ಮಿಶ್ರಣ. ಸೊ ಇವೆಲ್ಲವೂ ಸಹ, ಸೊ ಈಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ನಲ್ಲಿ ಆ್ಯಪಲ್ ಅಂತಂದರೆ
ಆಪಲ್ ಅನ್ನ ಬರೀಬೇಕು ಅಂತಂದ್ರೆ ಎ ಕ್ಯಾಪಿಟಲ್ ಬರುತ್ತೆ, PPLE ಆಪಲ್. 4 ಅಕ್ಷರಗಳು ಎ ಆದ್ಮೇಲೆ ಬರುವಂತಹ ಅಕ್ಷರಗಳು ಸ್ಮಾಲ್ ಲೆಟರ್ಸ್ ಇರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, ಇವರಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳೇನಪ್ಪಾ ಅಂತಂದಾಗ, ಸೊ AP 2 ಕ್ಯಾಪಿಟಲ್ ಲೆಟರ್ ಇರುತ್ತೆ, ಇನ್ನು ನೆಕ್ಸ್ಟ್ PLE, ಸೊ ಅದು ಲೋಯರ್ ಕೇಸಲ್ಲಿ ಇರುತ್ತೆ. ಅಥವಾ P ಸ್ಮಾಲ್ ಲೆಟರು, ಥರ್ಡ್ ಲೆಟರ್ P ಬಿಗ್ ಲೆಟರು, LE ಸ್ಮಾಲ್ ಲೆಟರ್ಸ್. ಸೊ ಮಧ್ಯದಲ್ಲಿ ಅಥವಾ ಯಾವುದೋ ಒಂದು ಇನ್ನೊಂದು ಪೊಸಿಷನ್ ಅಲ್ಲಿ ಅಪ್ಪರ್ ಕೇಸು ಮತ್ತೆ ಲೋಯರ್ ಕೇಸು. ಸೊ ಫಸ್ಟ್ ವರ್ಡ್ ಸ್ಮಾಲ್ ಲೆಟರ್ ಬರೆಯೋದು, ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಇದನ್ನೆಲ್ಲ ಕ್ಯಾಪಿಟಲ್ ಲೆಟರ್ ಬರೆಯೋದು. ಸೊ ಈ ರೀತಿಯಾದಂತಹ ದೋಷಗಳು, ಈ ರೀತಿಯಾದಂತಹ ತಪ್ಪುಗಳು ಈ ಡಿಸ್ಗ್ರಾಫಿಯಾ ಹೊಂದಿರತಕ್ಕಂತಹ ವ್ಯಕ್ತಿಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಹೋಗುತ್ತೆ. ಅನಿಯಮಿತ ಅಕ್ಷರದ ಆಕಾರ ಮತ್ತು ಗಾತ್ರಗಳು. ಅಕ್ಷರದ ಈ ಗಾತ್ರ, ಆಕಾರ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ 5. ಸೊ 1, 5 ಅಂತಕ್ಕಂಥ ಒಂದು ನಂಬರು ಅಥವಾ ಇ ಅಂತ ಇಟ್ಕೊಳ್ಳಿ, ಅಥವಾ ಕ ಅಂತ ಇಟ್ಕೊಳ್ಳಿ. ಸೊ ಕ ಪ್ರತಿಯೊಂದು ಅಕ್ಷರಗಳಲ್ಲೂ ಬರುವಂತಹ ಕ ಒಂದೇ ಸೈಜಲ್ಲಿ ಇರಬೇಕು, ಒಂದೇ ಪ್ಯಾಟರ್ನ್ ಅಲ್ಲಿ ಇರಬೇಕು. ಸೊ ಅದು ನಾರ್ಮಲ್ ಆಗಿರ್ತಕ್ಕಂಥ ಟೆಕ್ಸ್ಟ್. ಸೊ ಇವರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ವರ್ಡ್ ಬಂತು ಅಂತಂದಾಗ ಒಂದು ಕ ಇರುತ್ತೆ, ಅಂದ್ರೆ ಒಂದು ಸೈಜ್ ಕ ಇರುತ್ತೆ, ಅದು ಒಂದು ಸ್ಟೈಲ್ ಕ ಇರುತ್ತೆ. ಇನ್ನೊಂದು ವರ್ಡ್ಗೆ ಅಲ್ಲಿರ್ತಕ್ಕಂಥದ್ದು ಕಾಗು ಇನ್ನೊಂದು ಪದದಲ್ಲಿ ಇರ್ತಕ್ಕಂಥ ಕಾಗು ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಅಂಥವರು ಈ ಡಿಸ್ಗ್ರಾಫಿಯಾ ವಿದ್ಯಾರ್ಥಿಗಳು ಅಂತ ನಾವು ಕರೀಬಹುದು. ದೇ ಹ್ಯಾವ್ ಪ್ರಾಬ್ಲಮ್ ವಿತ್ ಡಿಸ್ಗ್ರಾಫಿಯಾ, ಅಂದ್ರೆ ಬರವಣಿಗೆನಲ್ಲಿ ಕಂಡು ಬರ್ತಕ್ಕಂಥ ಇವೆಲ್ಲ ದೋಷಗಳು. ಸೊ ಒಂದು ಟೆಕ್ಸ್ಟ್ ಅನ್ನ ನೋಡಿದ್ರೆ, ಸೊ ನಾವು ಹೇಳ್ತೀವಿ ಎಷ್ಟು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಅಥವಾ ಹ್ಯಾಂಡ್ ರೈಟಿಂಗ್ ಇವ್ರದ್ದು ತುಂಬಾ ವರ್ಸ್ಟ್ ಆಗಿದೆ. ಸೊ ಈ ರೀತಿಯಾಗಿ ಹೇಳ್ತೀವಿ. ಸೊ ಇನ್ನು ಕೆಲವ್ರದ್ದು ಇದು ಹ್ಯಾಂಡ್ ರೈಟಿಂಗಾ, ಹೀಗೆಲ್ಲ ಬರೀತಾರ ಅನ್ನೋದನ್ನು ನಾವು ನೋಡಿದ್ದೀವಿ ಅಥವಾ ನೋಡ್ಬೋದು. ಸೊ ಇವೆಲ್ಲ ರೆಸ್ಪಾನ್ಸಸ್ಗಳೇನಿರುತ್ತಲ್ಲ, ಇವೆಲ್ಲ ಪ್ಯಾಟ್ರನ್ಸ್ಗಳಿಂದ ಆ ವ್ಯಕ್ತಿಯ ಹೇಗೆ ಡಿಸಬಿಲಿಟೀಸನ್ನು ಹೊಂದಿದ್ದಾನೆ, ಹೇಗೆ ಅದು ಕನೆಕ್ಟ್ ಆಗುತ್ತೆ ಡಿಸಾರ್ಡರ್ಸ್ಗೆ ಅನ್ನೋದನ್ನು ನಾವು ಈಸಿಯಾಗಿ ನೋಡ್ತಾ ಹೋಗ್ಬೋದು. ಡಿಸ್ಕ್ಯಾಲ್ಕುಲಿಯಾ. ಸೊ ಈ ಡಿಸ್ಕ್ಯಾಲ್ಕುಲಿಯಾ ಈ ಆ್ಯಡ್ ಮಾಡುವಂಥದ್ದು, ಕಳೆಯುವಂಥದ್ದು, ಗುಣಿಸುವಂಥದ್ದು, ಸೊ ಇದರಲ್ಲೆಲ್ಲ ಸಮಸ್ಯೆಗಳನ್ನು ಓದ್ತಾ ಇರ್ತಾರೆ. ಸಿಂಪಲ್ ಆಗಿ 452 452. ಸೊ ಇದನ್ನು ಆ್ಯಡ್ ಮಾಡಬೇಕು ಅಂತ ಅಂದಾಗ 452 + 452 ಎಷ್ಟಾಗುತ್ತೆ ಅದನ್ನು ಬರಿಬೇಕು. ಅಥವಾ 24 + 24, ಸೊ ಎಷ್ಟಾಗುತ್ತೆ ಅಷ್ಟು ಬರಿಬೇಕು. ಸಾಮಾನ್ಯವಾಗಿ ನಾರ್ಮಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳು 2 + 4 = ಎಷ್ಟು, 6 ಅದನ್ನ ಆನ್ಸರ್ ಅನ್ನ ಇರ್ತಾರೆ. 2 + 4 = 4. ಸೊ ಇಂಥ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಆ್ಯಡ್ ಮಾಡೋಂತಹ ಒಂದು ಪ್ರಾಬ್ಲಮ್ ಅನ್ನ ಈ ಡಿಸ್ಕ್ಯಾಲ್ಕುಲಿಯಾ ಇರ್ತಕ್ಕಂತಹ ವ್ಯಕ್ತಿಗಳು ಸಾಲ್ವ್ ಮಾಡಲಿಕ್ಕೆ ಕಷ್ಟವನ್ನ ಪಡ್ತಾರೆ, ಅಥವಾ ಆ ಸಮಸ್ಯೆಯನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸಬ್ಸ್ಟ್ರಾಕ್ಷನ್. ಸೊ 2 - 2 ಅಥವಾ 4 - 2. ಸೊ ಈ ಥರದ್ದು ಇತ್ತು ಅಂತಂದ್ರೆ, ಸೊ 4 - 2 = 6 ಅಂತ ಮಾಡ್ಬಿಡ್ತಾರೆ. ಅಥವಾ 4 - 2 = 0. ಸೊ ಈ ರೀತಿಯಾದಂಥ ಆನ್ಸರ್ಸ್ಗಳು, ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ಸ್ಗಳನ್ನು ನಾವು ಕೆಲವೊಂದು ಬಾರಿ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂತಹ ವ್ಯಕ್ತಿಗಳನ್ನು ನಾವು ಈ ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿಬಹುದು. ಅಂದರೆ ಇವೆಲ್ಲ ಗುಣಲಕ್ಷಣಗಳು ಅಥವಾ ರೋಗ ಲಕ್ಷಣಗಳು. ಯಾವುದು? ಡಿಸ್ಕ್ಯಾಲ್ಕುಲಿಯಾದು. ಇಂತಹ ಸಿಂಪಲ್ ಆಗಿರ್ತಕ್ಕಂತಹ ಸಬ್ಸ್ಟ್ರಾಕ್ಷನ್ನು, ಅಡಿಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು 2 / 2. ಸೊ ಎಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು, ಅದನ್ನು ಅವರು ಆ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ತುಂಬ ಒದ್ದಾಡ್ತಾರೆ. ಸೊ ಓಕೆ, ಫಾರ್ಮುಲಾ ಇರುತ್ತೆ A + B + A + B²
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಈ ಥರದ್ದು ಸಮಸ್ಯೆಗಳು, ಕ್ಯಾಲ್ಕುಲೇಷನ್ ಸಮಸ್ಯೆಗಳು ಒಂದು ರೀತಿ ಆದರೆ, ಅದರಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಒಂದು ರೀತಿ ಆದರೆ, ಆಬ್ವಿಯಸ್ಲಿ ಕೆಲವರಿಗೆ ಈ ರೀತಿಯಾದಂತಹ ಪ್ರಾಬ್ಲಮೆಟಿಕಲ್ ಇರ್ತಕ್ಕಂಥದ್ದು, ಫಾರ್ಮುಲಾ ರೀತಿಯಾಗಿರ್ತಕ್ಕಂಥದ್ದು, ಓಕೆ, ಆಲ್ಜಿಬ್ರಾ ಥರ ಇರ್ತಕ್ಕಂಥದ್ದು, ಓಕೆ, ಕೆಲವೊಂದು ಬಾರಿ ಟಫ್ ಆಗಿರುತ್ತೆ. ಬಟ್ ಸಾಮಾನ್ಯವಾಗಿ ಈ ಸಿಂಪಲ್ ಆಗಿರ್ತಕ್ಕಂತಹ ಅಡಿಷನ್ಸ್ ಇರ್ಬೋದು, ಮಲ್ಟಿಪ್ಲಿಕೇಶನ್ಸ್ ಇರ್ಬೋದು, ಸಬ್ಸ್ಟ್ರಾಕ್ಷನ್ಸ್ ಇರ್ಬೋದು, ಡಿವಿಷನ್ಸ್ ಇರ್ಬೋದು, ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಅಂದಾಗ ಅದು ಡಿಸ್ಕ್ಯಾಲ್ಕುಲಿಯಾದ ಒಂದು ಕಾರಣ ಇರಬಹುದು. ಮತ್ತೊಂದು ಈ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಪ್ಲಸ್ ಮತ್ತೆ ಇಂಟು. ಸೊ ಆಲ್ಮೋಸ್ಟ್ ಆಲ್ ಸಿಮಿಲರ್ ಆಗಿರುತ್ತೆ, ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗಿರುತ್ತೆ ಅಲ್ಲ. ಸೊ ಇಂತಹ ಸಿಮಿಲರ್ ಆಗಿರ್ತಕ್ಕಂಥ ಚಿಹ್ನೆಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ವಿಫಲರಾಗ್ಬಿಡ್ತಾರೆ. ಸೊ ಇನ್ನೊಂದಿದೆ ನೋಡಿ ಇಲ್ಲಿ, ಲೆಸ್ ದ್ಯಾನ್ ಮತ್ತೆ ಗ್ರೇಟರ್ ದ್ಯಾನ್. ಈ ಲೆಸ್ ದ್ಯಾನ್ ಮತ್ತೆ ಗ್ರೇಟರ್ ದ್ಯಾನ್ ಇವುಗಳ ನಡುವೆ, ಸೊ ಈಗ ಲೆಸ್ ದ್ಯಾನ್ ಹಾಕ್ಬೇಕು ಕೆಲವು ಕಡೆಗೆ, ಅಲ್ಲಿ ಗ್ರೇಟರ್ ದ್ಯಾನ್ ಹಾಕ್ತಾರೆ. ಗ್ರೇಟರ್ ದ್ಯಾನ್ ಹಾಕ್ಬೇಕು ಸಿಂಬಲ್ ಅನ್ನ ಕೆಲವು ಕಡೆ, ಸೊ ಅಲ್ಲಿ ಲೆಸ್ ದ್ಯಾನ್ ಹಾಕ್ತಾರೆ. ಅಥವಾ ಲೆಸ್ ದ್ಯಾನ್ ಅನ್ನ ಗ್ರೇಟರ್ ದ್ಯಾನ್ ಆಗಿ ಕೆಲವೊಂದು ಸಿಂಬಲ್ ಅನ್ನ ಇಂಟರ್ಪ್ರಿಟ್ ಮಾಡ್ತಾರೆ. ಅಥವಾ ಗ್ರೇಟರ್ ದ್ಯಾನ್ ಇರ್ತಕ್ಕಂಥ ಸಿಂಬಲ್ ಅನ್ನ ಲೆಸ್ ದ್ಯಾನ್ ಅನ್ನೋ ರೀತಿಯಾಗಿ ಅವರು ಓದ್ತಾ ಹೋಗ್ತಾರೆ ಅಥವಾ ಅರ್ಥೈಸ್ಕೊಳ್ತಾ ಹೋಗ್ತಾರೆ. ಸೊ ಹೀಗೆ ಸಿಮಿಲರ್ ಆಗಿರ್ತಕ್ಕಂತಹ ಈ ಮ್ಯಾಥಮೆಟಿಕ್ಸ್ನ ಕೆಲವೊಂದು ಚಿಹ್ನೆಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಗೊಂದಲಕ್ಕೆ ಒಳಗಾಗ್ತಾರೆ. ಫಾರ್ ಎಕ್ಸಾಂಪಲ್, ಇವು ಸಿಂಪಲ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ಲಸ್ ಮತ್ತೆ ಇಂಟು. ಸೊ ಯಾವುದು ಪ್ಲಸ್ ಅಂತ ಅಂದಾಗ ಅಲ್ಲಿ ಇಂಟು ಮಾಡಿಬಿಡ್ತಾರೆ ಕೆಲವು ಬಾರಿ ಇಂಟು ಇದ್ದುದನ್ನ ಎರಡನ್ನು ಪ್ಲಸ್ ಮಾಡಿ ಆನ್ಸರ್ ಅನ್ನ ಬರೆದಿರ್ತಾರೆ. ಸೊ ಇನ್ ಕೆಲವು ಬಾರಿ, ಸೊ ಇನ್ನೊಂದಿದೆ ನೋಡಿ, ಡಿವಿಷನ್ಸು ಮತ್ತೆ ಅಪಾಸ್ಟ್ರಫಿ ಪ್ಲಸ್ ಮೈನಸ್. ಸೊ ಇವೆರಡಕ್ಕೂ ಕೆಲವು ಬಾರಿ ಸಿಮಿಲರ್ ಇತ್ತು ಅಂತಂದಾಗ ಅದು ಏನು ಸಿಂಬಲ್ಲು, ಯಾವುದಕ್ಕೆ ಯಾವುದನ್ನು ಯೂಸ್ ಮಾಡಬೇಕು ಅನ್ನೋ ಒಂದು ಅರ್ಥ ವಿವರಣೆಯನ್ನು ಕೊಡುವಂಥ ಸಂದರ್ಭದಲ್ಲಿ ವಿಫಲತೆಗಳನ್ನು ಓದುತ್ತಾ ಹೋಗ್ತಾರೆ. ಸೊ ಕೆಲವು ಬಾರಿ ಏನಾಗುತ್ತೆ, ಆ್ಯಡ್ ಮಾಡೋದು, ಸಬ್ಸ್ಟ್ರಾಕ್ಷನ್ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಅವರು ಅಡಿಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಸಬ್ಸ್ಟ್ರಾಕ್ಷನ್ ಮಾಡಿ ಅಂತ ಅಂದಾಗ ಅಡಿಷನ್ ಮಾಡುವಂಥದ್ದು, ಅಡಿಷನ್ ಮಾಡಿ ಅಂತ ಅಂದಾಗ ಸಬ್ಸ್ಟ್ರಾಕ್ಷನ್ ಅನ್ನ ಮಾಡುವಂಥದ್ದು, ಅಥವಾ ಮಲ್ಟಿಪ್ಲಿಕೇಶನ್ ಅನ್ನ ಮಾಡುವಂಥದ್ದು, ಮಲ್ಟಿಪ್ಲೈ ಮಾಡುವಂಥದ್ದು, ಡಿವಿಷನ್ ಮಾಡುವಂಥದ್ದು. ನಾವು ಕೊಡುವಂಥ ಇನ್ಸ್ಟ್ರಕ್ಷನ್ ಒಂದು ರೀತಿ ಆದರೆ ಅವ್ರು ಮಾಡುವಂತಹ ಒಂದು ವೇ ಬೇರೆ ರೀತಿಯಾಗಿರುತ್ತೆ. ಮತ್ತೆ ಹಿಮ್ಮುಖ ಸಂಖ್ಯೆಗಳನ್ನು ವರ್ಗಾಯಿಸಿ 18 ಇರೋದನ್ನ 81 ಅಥವಾ 752 ಇರ್ತಕ್ಕಂಥದ್ದನ್ನು 5 to 7 ಈ ರೀತಿಯಾಗಿ ಹಿಮ್ಮುಖವಾಗಿ ಓದುವಂಥದ್ದು. ಸೊ ಏನು ಸೀರಿಯಸ್ ಆಗಿರ್ತಾರೋ ಅಥವಾ ಏನು ಪ್ರಾಬ್ಲಮ್ ಇರುತ್ತೋ ಅಥವಾ ಯಾರ ಪ್ರೆಷರ್ ಇರುತ್ತೋ ಅಥವಾ ಯಾರು ಅಬ್ಸರ್ವ್ ಮಾಡ್ತಿರ್ತಾರೆ ಅನ್ನೋ ಫೀಲ್ ಇರುತ್ತೋ, ಬಟ್ ಆ ಮೂಮೆಂಟಲ್ಲಿ ತಡವರಿಸ್ತಾ ಇರ್ತಾರೆ, ತುಂಬ ಟೆನ್ಸ್ ಆಗಿರ್ತಾರೆ. ಸೊ ಹಿಮ್ಮುಖ ಸಂಖ್ಯೆಗಳನ್ನು ವರ್ಗಾಯಿಸಿ 81 ಅಥವಾ 572 ಅಲ್ಲಿರ್ತಕ್ಕಂಥ ಒಂದು ಅಕ್ಷರಗಳನ್ನು ಹಿಮ್ಮುಖವಾಗಿ ಓದಿ, ಹಿಮ್ಮುಖವಾಗಿ ಅರ್ಥವನ್ನು ಕೊಟ್ಟು ಹೇಳುವಂಥದ್ದನ್ನು ನಾವು ನೋಡಬಹುದು. ಸೊ ಅಂದರೆ ಅಕ್ಷರಗಳನ್ನು ಯಥಾಸ್ಥಿತಿನಲ್ಲಿ ಓದುವಂಥದ್ದಕ್ಕೆ ಅವರು ತುಂಬ ಪ್ರಯಾಸವನ್ನು ಪಡ್ತಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಗುಣಲಕ್ಷಣ, ಸಮಯವನ್ನು ಹೇಳುವಲ್ಲಿ ತೊಂದರೆಗಳು ಉಂಟಾಗುತ್ತೆ. ಈಗ ಪ್ರೆಸೆಂಟ್ ಈಗ ಎಷ್ಟು 3 ಗಂಟೆ 29 ನಿಮಿಷ. 3 ಗಂಟೆ 29 ನಿಮಿಷ ಅನ್ನೋದನ್ನು 3 ಗಂಟೆ 10 ನಿಮಿಷ, 3 ಗಂಟೆ 1/4 ಗಂಟೆ, 3/4 ಗಂಟೆ, 3/3 ಗಂಟೆ, 3/2 ಗಂಟೆ, ಚಿಕ್ಕ ಮಕ್ಕಳು ಹೇಳ್ತಿರ್ತಾರಲ್ಲ ಆ ರೀತಿಯಾಗಿ ಹೇಳುವಂಥದ್ದು. ಅಥವಾ 3 ಅಂತಕ್ಕಂಥದ್ದನ್ನು ಬೇರೆ ರೀತಿಯಾಗಿ ಹೇಳುವಂಥದ್ದು.
ಅಂದರೆ ಸಮಯವನ್ನು ಅಂದರೆ ಅಕ್ಯುರೇಟ್ ಟೈಮಿಂಗ್ ಅನ್ನು ಹೇಳಲಿಕ್ಕೆ ಇವರು ವಿಫಲತೆಗಳನ್ನು ಹೊಂದುತ್ತಾ ಇರ್ತಾರೆ. ಸೊ ಓಕೆ, ಸೊ ಇಷ್ಟು ಗುಣಲಕ್ಷಣಗಳು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಡಿಸ್ಲೆಕ್ಸಿಯಾ ಇರ್ಬೋದು, ಡಿಸ್ಗ್ರಾಫಿಯಾ ಇರ್ಬೋದು, ಮತ್ತು ಡಿಸ್ಕ್ಯಾಲ್ಕುಲಿಯಾ ಇರ್ಬೋದು. ಅದಕ್ಕೆ ಸಂಬಂಧಿಸಿದಂತಹ ಗುಣಲಕ್ಷಣಗಳಿರುತ್ತೆ. ಆ ಗುಣಲಕ್ಷಣಗಳ ಆಧಾರದ ಮೇಲೆ ವ್ಯಕ್ತಿ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು 3ನೇ ಹೇಳಿದೀವಿ ಇಲ್ಲಿ. ಸೊ ಇಷ್ಟು ಸಮಸ್ಯೆಗಳು ಅಥವಾ ಈ ರೀತಿಯಾದಂಥ ರೆಸ್ಪಾನ್ಸ್ಗಳು ಬರ್ತಾ ಇದೆ ಅಂತ ಅಂದಾಗ ಡಿಸ್ಕ್ಯಾಲ್ಕುಲಿಯಾ ಇರುತ್ತೆ. ಎರಡನೇ ಮೇಲ್ಗಡೆ ಇರ್ತಕ್ಕಂಥ ಗುಣಲಕ್ಷಣಗಳು ಇತ್ತು ಅಂತಾರೆ ಡಿಸ್ಗ್ರಾಫಿಯಾ ಇರುತ್ತೆ. ಅಥವಾ ಈ ರೀತಿಯಾದಂಥ ಗುಣಲಕ್ಷಣಗಳನ್ನು ಹೊಂದಿದೆ ಅಂತಂದರೆ ಅದನ್ನು ಡಿಸ್ಲೆಕ್ಸಿಯಾ ಇರುತ್ತೆ. ಓಕೆ, ಸೊ 3 ಇರಬೇಕು ಅಂತನೂ ಏನಿಲ್ಲ ಒಬ್ಬ ವ್ಯಕ್ತಿನಲ್ಲಿ, ಅಥವಾ 3 ಇರಲೂಬಾರ್ದು ಅಂತ ಏನಿಲ್ಲ. ಓಕೆ, ಬೇರೆ ಸಬ್ಜೆಕ್ಟ್ಗಳಲ್ಲೆಲ್ಲ ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತಾರೆ ಅಥವಾ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ, ವೆಲ್ ಆಗಿರುತ್ತೆ. ಬಟ್ ಡಿಸ್ಲೆಕ್ಸಿಯಾ ಕಾರಣದಿಂದಾಗಿ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸಲ್ಲಿ ಓಕೆ, ಅಥವಾ ಫಿಸಿಕ್ಸಲ್ಲಿ ಅಥವಾ ಕೆಮಿಸ್ಟ್ರಿನಲ್ಲಿ ಪಾರ್ಟ್ ಬೈ ಪಾರ್ಟ್ ಬರುತ್ತೆ. ಓಕೆ, ಸೊ ಆ ಪಾರ್ಟ್ ಬೈ ಪಾರ್ಟ್ ಅಂತ ಬಂದಾಗ ಒಂದು ಪಾರ್ಟಲ್ಲಿ ಅಥವಾ ಮ್ಯಾಥಮೆಟಿಕ್ ರಿಲೇಟೆಡ್ ಇರ್ತಕ್ಕಂಥದ್ದು ಏನಾರು ಒಂದು ಫಾರ್ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ ಈ ಕಾಮರ್ಸ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಕಾಮರ್ಸಲ್ಲಿ ಹಿಸ್ಟ್ರಿ ಬರುತ್ತೆ, ಈಗ ಕಾಮರ್ಸ್ ಬರುತ್ತೆ, ಅಂದರೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಇನ್ನೊಂದು ಕಾಮರ್ಸ್ ಯಾವ ಸಬ್ಜೆಕ್ಟ್ ಇರುತ್ತೆ, ಸೊ ಯಾವುದೋ ಒಂದು ಸೈನ್ಸ್ ಇರುತ್ತೆ, ಯಾವುದೋ ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಹಿಸ್ಟ್ರಿ ಇರುತ್ತೆ, ಒಂದು ಎಕನಾಮಿಕ್ಸ್ ಇರುತ್ತೆ. ಓಕೆ, ಸೊ ಒಂದು ಕಾಂಬಿನೇಷನ್ಸ್ ಏನೋ ಇರುತ್ತೆ. ಯೂನಿವರ್ಸಿಟಿ ಮೇಲೆಲ್ಲ ಅದು ವೇರಿಯೇಷನ್ಸ್ ಆಗುತ್ತೆ. ಆ 4 ಸಬ್ಜೆಕ್ಟಲ್ಲಿ PUCನಲ್ಲಿ ಓದ್ಬೇಕಾದ್ರೆ ಕಾಮರ್ಸನ್ನು 3 ಸಬ್ಜೆಕ್ಟು ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸು. ಈ ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟು ತುಂಬ ಪೂರ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಅಂಥ ಆಧಾರದ ಮೇಲೆ, ಆ ಗುಣಲಕ್ಷಣಗಳ ಆಧಾರದ ಮೇಲೆ ಆ ವ್ಯಕ್ತಿ ಡಿಸ್ಲೆಕ್ಸಿಯಾನ ಅಥವಾ ಬರವಣಿಗೆನಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳು, ಏರುಪೇರುಗಳಾಗುವಂಥದ್ದು, ಅಕ್ಷರಗಳು ಕರ್ಸಿವು ಪ್ರಿಂಟ್ ಅಕ್ಷರಗಳ ರೀತಿಯಲ್ಲಿರ್ತಕ್ಕಂಥದ್ದು, ಸ್ಕ್ರಿಬಲ್ ರೀತಿಯಲ್ಲಿರ್ತಕ್ಕಂಥದ್ದು, ನೂಡಲ್ಸ್ ರೀತಿಯಲ್ಲಿರ್ತಕ್ಕಂಥದ್ದು, ಏರುಪೇರು ಅಕ್ಷರಗಳ ಪ್ಯಾಟರ್ನ್ಸ್ ಚೇಂಜ್ ಆಗುವಂಥದ್ದು, ಅಪ್ಪರ್ ಕೇಸು ಲೋಯರ್ ಕೇಸು, ಇದರಲ್ಲಿ ಒಂದು ರಿದಮಿಕ್ ಆಗಿ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಇವೆಲ್ಲವೂ ಗುಣಲಕ್ಷಣಗಳು ಡಿಸ್ಗ್ರಾಫಿಯಾ. ಡಿಸ್ಕ್ಯಾಲ್ಕುಲಿಯಾ, ಸೊ ಅಡಿಷನ್ನು, ಸಬ್ಸ್ಟ್ರಾಕ್ಷನ್ಸು, ಮಲ್ಟಿಪ್ಲಿಕೇಶನ್ಸು, ಡಿವಿಷನ್ಸು, ಇವುಗಳಲ್ಲಿ ಅಂದರೆ ಸಿಂಪಲ್ ಆಗಿರ್ತಕ್ಕಂಥದ್ದು, ಸಿಂಬಲನ್ನು ನೋಡುವಂಥದ್ರಲ್ಲಿ ಮಿಸ್ಪ್ಲೇಸ್ ಮಾಡುವಂಥದ್ದು, ಮಿಸ್ ಆಗಿ ಇಂಟರ್ಪ್ರೇಟ್ ಮಾಡುವಂಥದ್ದು, ಉಲ್ಟಾ ಸಮಯವನ್ನು, ಈ ಥರದ ಗುಣಲಕ್ಷಣಗಳನ್ನು ಕಾಣ್ತಾ ಇರುತ್ತೆ. ಇದು ಆಯಾಯ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಗುಣಲಕ್ಷಣಗಳು. ಸೊ ಇಲ್ಲಿ ಈ ನಿರ್ದಿಷ್ಟ ಕಲಿಕೆ ಅಸ್ವಸ್ಥತೆಯ ಒಂದು ಮಾನದಂಡಗಳು ಅಕಾರ್ಡಿಂಗ್ ಟು DSM-5 ಏನಪ್ಪ ಅಂತಂದರೆ, ಸೊ ತಪ್ಪಾದ ಅಥವಾ ನಿಧಾನ ಮತ್ತು ಶ್ರಮದಾಯಕ ಪದ ಓದುವಿಕೆ, ಒಂದೇ ಪದಗಳನ್ನು ಗಟ್ಟಿಯಾಗಿ ಅಥವಾ ತಪ್ಪಾಗಿ ಓದುವಂಥದ್ದು, ಹಿಂಜರಿಕೆಯಿಂದ ಆಗಾಗ್ಗೆ ಊಹಿಸಿಕೊಳ್ಳುವ ಪದಗಳನ್ನು ಓದುವಂಥದ್ದು, ಅಥವಾ ಪದಗಳ ಧ್ವನಿಗಳನ್ನು ಗ್ರಹಿಸಲು ಕಷ್ಟವಾಗುವಂಥದ್ದು. ಸೊ ಹೀಗೆ ಶ್ರಮದಾಯಕವಾಗಿ ಒಂದು ಸೆಂಟೆನ್ಸನ್ನು ಅಥವಾ ಒಂದು ಪ್ಯಾರಾಗ್ರಾಫನ್ನು ತಪ್ಪಾಗಿ ಓದ್ತಾ ಇದ್ದಾರೆ ಅಂತ ಅಂದರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಅಕಾರ್ಡಿಂಗ್ ಟು DSM-5 ಇಟ್ ಈಸ್ ಎ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಹೇಳ್ಬೋದು. ಓದಿನ ಅರ್ಥವನ್ನು ಮಾಡಿಕೊಳ್ಳುವಲ್ಲಿ ತೊಂದರೆ. ಸೊ ಓದ್ತಾ ಇದ್ದೇವೆ ಅಂತ ಅಂದಾಗ ಅದರ ಅರ್ಥ ನಮಗೆ ಗೊತ್ತಾಗಬೇಕು. ಯಾವ ಟೆಕ್ಸ್ಟ್ ಇದೆ, ಯಾವ ಅರ್ಥವನ್ನು ಕೊಡ್ತಾ ಇದೆ, ಏನು ಅದನ್ನು ತೀರ್ಮಾನಗಳನ್ನು ತೆಗೆದುಕೋಬೇಕು, ಅಥವಾ ಆ ಓದಿನ ಆಳ ಮತ್ತು ಅಗಲ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಸೆಮೆಂಟಿಕ್ ಮೆಮೊರಿ ಅಂತ ಕರಿತೀವಲ್ಲ, ಸೆಮೆಂಟಿಕ್ ಮೆಮೊರಿ ಅಂತ ಅಂದರೆ ಒಂದು ಟೆಕ್ಸ್ಟನ್ನು ಓದ್ತಾ ಇದ್ದೀವಿ ಅಂತಾರೆ, ಆ ಟೆಕ್ಸ್ಟ್ನ ಹಿನ್ನೆಲೆ ಸ್ಟೋರೀಸ್ ಏನಿದೆ ಅದೆಲ್ಲ ನಮಗೆ ಅರ್ಥ ಆಗ್ತಾ ಹೋಗ್ಬೇಕು. ಸೊ ನಾವು ಓದ್ತಾ ಇದ್ದೀವಿ, ಅದನ್ನು ಅರ್ಥ ಮಾಡ್ಕೊಳಕ್ಕೆ ನಮಗೆ ಆಗ್ತಾ ಇಲ್ಲ ಅಂತ ಅಂದಾಗ ಇಟ್ ಈಸ್ ನಥಿಂಗ್ ಬಟ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಕಾರ್ಡಿಂಗ್ ಟು DSM-5. ಕಾಗುಣಿತದಲ್ಲಿ ತೊಂದರೆ, ಸ್ವರಗಳನ್ನು ಕೆಲವು ಸಲ ಅಡಿಷನಲ್ ಆಗಿ ಸೇರಿಸುವಂಥದ್ದು, ಬಿಟ್ಬಿಡೋದು ಅಥವಾ ಬದಲಿ ಮಾಡುವಂಥದ್ದು, ವ್ಯಂಜನಗಳನ್ನು ಆ ಕಡೆ ಈ ಕಡೆ ಮಾಡುವಂಥದ್ದು. ಸೊ ಓವರ್ ಆಲ್ ಕಾಗುಣಿತದಲ್ಲಿ ತೊಂದರೆಗಳು. ಸೊ ಓದೋರಿಗೆ ಸೊ ಸಾಮಾನ್ಯವಾಗಿ ಕಾಗುಣಿತದಲ್ಲಿ ಅಂತ ಇದೆ, 3ನೇದು ಕಾ ಇರೋದೆ ಬರೀ ಚಿಕ್ಕ ಕಾ ಅಂತ ಅಂದರೆ ಫಸ್ಟ್ ಕಾ ಬರೆಯೋದು, ಗು ಮಾಡೋದ ಬರೀ ಗಾ ಮಾಡೋದು,
ನೀ ಮಾಡದ ನಾ ಮಾಡೋದು, ಅಥವಾ ನೀಯೇ ಮಾಡೋದು, ಅಥವಾ ನೇ ಮಾಡುವಂಥದ್ದು. ತಾ ಇರೋದನ್ನ ದೊಡ್ಡ ತಾ ಮಾಡೋದು, ದಾ ಮಾಡದ ದಾ ಕಿಲಿ ದಾ ಮಾಡೋದು. ಸೊ ಈ ರೀತಿ ಓಕೆ. ಸೊ ಕಾಗುಣಿತದಲ್ಲಿ ಅನೇಕ ರೀತಿಯಾದ ಸ್ವರಗಳಿರ್ಬೋದು, ವ್ಯಂಜನಗಳಿರ್ಬೋದು, ಬೇರೆ ಬೇರೆ ಪ್ಯಾಟರ್ನ್ಸ್ಗಳಲ್ಲಿ ಬರೆಯೋದು, ಅಥವಾ ಮಿಸ್ ಮಾಡುವಂಥದ್ದು, ಅಥವಾ ಆ್ಯಡ್ ಮಾಡುವಂಥದ್ದು. ಸೊ ಈ ರೀತಿಯಾದಂಥ ದೋಷಗಳು, ಲೋಪಗಳು ಇರೋದನ್ನು ನಾವು ನೋಡ್ಬೋದು. ಲಿಖಿತ ಅಭಿವ್ಯಕ್ತಿಯೊಂದಿನ ತೊಂದರೆಗಳು ಅಂದ್ರೆ ವಾಕ್ಯಗಳಲ್ಲಿ ವ್ಯಾಕರಣ ಅಥವಾ ವಿರಾಮ ಚಿಹ್ನೆಯ ದೋಷಗಳು. ಯಾವಾಗ ಫುಲ್ ಸ್ಟಾಪ್ ಹಾಕ್ಬೇಕು, ಯಾವಾಗ ಕಮ ಹಾಕ್ಬೇಕು, ಯಾವಾಗ ವಿರಾಮ ಚಿಹ್ನೆ ಹಾಕ್ಬೇಕು, ಆಶ್ಚರ್ಯ ಸೂಚಕ ಚಿಹ್ನೆ ಯಾವಾಗ ಹಾಕ್ಬೇಕು, ಓಕೆ, ಕೊಲನ್ ಯಾವಾಗ ಹಾಕ್ಬೇಕು, ಸೆಮಿಕೊಲನ್ ಯಾವಾಗ ಹಾಕ್ಬೇಕು. ಸೊ ಒಂದು ಸೆಂಟೆನ್ಸ್ ಅಂತ ಅಂದಾಗ ಒಂದು ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ನ ರಿದಮ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಯೂಸ್ ಮಾಡುವಂತಹ ಒಂದು ಸಿಂಬಲ್ಸ್ ಏನಿರುತ್ತೆ ಅದರಲ್ಲಿ ಲಾಟ್ ಆಫ್ ಚೇಂಜಸ್ ಅನ್ನೋದಕ್ಕಿಂತ ಪ್ರಾಪರ್ ಆಗಿ ಯಾವುದನ್ನ ಆಡ್ ಮಾಡಬೇಕು ಅನ್ನೋದು ಅವರಿಗೆ ಅರಿವಿಗೆ ಬರ್ತಾ ಹೋಗೋದಿಲ್ಲ. ಸಂಖ್ಯೆಯ ಅರ್ಥ, ಸಂಖ್ಯಾ ಸತ್ಯ ಅಥವಾ ಲೆಕ್ಕಾಚಾರಗಳನ್ನ ಕರಗತ ಮಾಡಿಕೊಳ್ಳುವಲ್ಲಿ ತೊಂದರೆಗಳು. ಮಿಸ್ಇಂಟರ್ಪ್ರಿಟ್ ಮಾಡುವಂಥದ್ದು, ಕೆಲವು ಸಲ 1 2 3 4 5 6 ಬೆರಳುಗಳಲ್ಲಿ ಎಣಿಸುವಂಥದ್ದು. ಸೊ 3+3 ಎಷ್ಟಪ್ಪ ಅಂತ ಕೇಳಿದ್ರೆ 3+3 6 ಅಂತ ಈಸಿಯಾಗಿ ಹೇಳ್ಬೋದು. ಕೆಲವರು ಏನು ಮಾಡ್ತಾರೆ, 3 1 2 3 ದೆನ್ 4 5 6 ಹೇಳುವಂಥದ್ದು. ಸೊ ಅಂದರೆ ಅವರಿಗೆ ಏನು ಮಿಸ್ ಆಗುತ್ತೆ ಅನ್ನೋ ಒಂದು ಭಯ, ಒಂದು ಆತಂಕ ಅವರಲ್ಲಿ ಇರುತ್ತೆ. ಸೊ ಹಂಗಾಗಿ ಏನು ಮಾಡ್ತಾರೆ, ಬೆರಳುಗಳ ಮೇಲೆ ಎಣಿಕೆಯನ್ನು ಮಾಡಿಬಿಡ್ತಾರೆ. ಇವತ್ತು ಒಂದು ವಾರದ ಎಷ್ಟನೇ ದಿನ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, 4ನೇ ದಿನ ಇವತ್ತು. ಸೊ ಹೀಗೆ ಅಂದರೆ ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಅವರಲ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಆ ರೀತಿಯಾದಂಥ ಕಾನ್ಫಿಡೆನ್ಸ್ ಲೆವೆಲ್ ಅಂದರೆ ಸಂಖ್ಯೆಯ ಅರ್ಥ, ಅದನ್ನು ಕಾರ್ಲೇಟ್ ಮಾಡುವಂಥದ್ದು, ಐಡೆಂಟಿಫಿಕೇಶನ್ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಇಂಟರ್ಪ್ರಿಟ್ ಮಾಡುವಂಥದ್ದು, ಇವುಗಳೆಲ್ಲ ಅವರು ಬಹಳ ಪ್ರಯಾಸವನ್ನು ಪಡ್ತಿರ್ತಾರೆ. ಅಥವಾ ಕೆಲವೊಂದು ಬಾರಿ ಪ್ರಯಾಸಕ್ಕಿಂತ ತಪ್ಪಾಗಿ ಇಂಟರ್ಪ್ರಿಟ್ ಮಾಡ್ತಾರೆ, ಕೆಲವೊಂದು ಬಾರಿ ತಪ್ಪು ಅನ್ನೋದಕ್ಕಿಂತ ಅದನ್ನ ಮಿಸ್ ಆಗಿ ಇಂಟರ್ಪ್ರಿಟ್ ಮಾಡ್ತಾರೆ. ಓಕೆ, ಕೆಲವೊಂದು ಬಾರಿ ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ ಅನ್ನೋದಕ್ಕೂ ಬದಲಿಗೆ ಅವರು ಸರಿಯಾಗಿ ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಹೀಗೆ ಒಂದು ರೀತಿಯಾಗಿರೋದಿಲ್ಲ ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ. ಮಲ್ಟಿ ವೇರಿಯಂಟಲ್ಲಿ ಅನೇಕ ರೀತಿಯಾದಂತಹ ವೇರಿಯಂಟ್ಗಳೊಂದಿಗೆ ಇದು ಸಂಯೋಗವನ್ನು ಹೊಂದಿರುತ್ತೆ. ಗಣಿತದ ತಾರ್ಕಿಕತೆಯೊಂದಿಗಿನ ತೊಂದರೆಗಳು. ಉದಾಹರಣೆಗೆ ತೀವ್ರ ತೊಂದರೆ ಇದೆ ಪರಿಸರಗಳು, ಗಣಿತ ಪರಿಸರಗಳು, ಸತ್ಯಗಳನ್ನು ಕಾರ್ಯವಿಧಾನಗಳನ್ನು ಅನ್ವಯಿಸೋದು, ಪರಿಮಾಣಾತ್ಮಕ ಸಮಸ್ಯೆಗಳು. ಸೊ ಇಂಥದ್ರಲ್ಲಿ ಆ ತಾರ್ಕಿಕ ಲಾಜಿಕ್ ಇರುತ್ತಲ್ಲ, ಲಾಜಿಕಲ್ ರೀಸನ್ಸ್ ಅನ್ನ ಹುಡುಕ್ಬೇಕು ಅಂತಾರೆ ಇವರು ತುಂಬಾ ಪ್ರಯಾಸಗಳನ್ನ, ತಪ್ಪುಗಳನ್ನ ಅತಡಿಸಿ ಹೇಳುತ್ತೆ. ಸೊ ನರಮಂಡಲದ ದುರ್ಬಲತೆಗಳಿಂದ ಉಂಟಾಗುತ್ತೆ, ಸೂಕ್ಷ್ಮ ಕೇಂದ್ರ ನರಮಂಡಲದ ದುರ್ಬಲತೆಗಳಿಂದ ಉಂಟಾಗುತ್ತೆ ಅಂತ ಹೇಳ್ತಾರೆ. ಸೊ ಇತರರಂತೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್, ಕಲಿಕೆಯ ಅಸ್ವಸ್ಥತೆಗಳು ಸಹ ಆನುವಂಶಿಕವಾದಂತಹ ಅಂಶಗಳನ್ನು ಹೊಂದಿದೆ. ಓಕೆ, ಸೊ ಎಸ್ಪೆಷಲಿ ಈ ಫ್ರಂಟಲ್ ಏರಿಯಾ ಏನಿರೋದಲ್ಲ, ಸೊ ಈ ಏರಿಯಾದಲ್ಲಿ ಆಗ್ತಕ್ಕಂತಹ ತೊಂದರೆಗಳು ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ತೊಂದರೆಗಳಾಗಿರ್ಬೋವಂಥದ್ದು, ಅಥವಾ ಅಸ್ವಸ್ಥತೆಗಳಾಗಿರ್ಬೋದು. ಈ ಕಾರಣದಿಂದಾಗಿ ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಕಂಡು ಬರುತ್ತೆ. ಅಥವಾ ನ್ಯೂರಾಲಜಿಕಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಇರೋದ್ರಿಂದ ಸರಿಯಾದ ಪ್ರಮಾಣದಲ್ಲಿ ನ್ಯೂರಾಲಜಿಕಲ್ಲು ಡೆವಲಪ್ಮೆಂಟಲ್ ಆಗ್ತಾ ಇಲ್ಲ, ಅಥವಾ ಅನುವಂಶಿಕ ಯಾರೋ ಪೇರೆಂಟ್ಸ್ ಇದೆ, ಮದರ್ಸ್ ಇದೆ, ಫಾದರ್ಸ್ ಇದೆ, ಆ ಕಾರಣದಿಂದಾಗಿ ಈ ಡಿಸಾರ್ಡರ್ಸು ಕಂಡು ಬರುತ್ತೆ ಅಂತ ಹೇಳ್ತಾರೆ. ಡಿಸ್ಲೆಕ್ಸಿಯಾ ಹೊಂದಿರೋರಲ್ಲಿ ಸೊ ಲೆಫ್ಟ್ ಎಮಿಸ್ಫಿಯರು ಇನ್ಆಕ್ಟಿವ್ ಆಗಿದೆ, ಅಂದರೆ ಜಾಸ್ತಿ ಮಚ್ ಆಕ್ಟಿವ್ ಆಗಿಲ್ಲ ಅಂತ ಅಂದಾಗ ಸೊ ಆಬ್ವಿಯಸ್ಲಿ ಅದು ಡಿಸ್ಲೆಕ್ಸಿಯಾ ಕಾಣಿಸ್ಕೊಳ್ಳುತ್ತೆ. ಸೊ ಎಸ್ಪೆಷಲಿ ಅದು ಸೊ ಈ ಬ್ರೋಕಾಸ್ ಏರಿಯಾ ಇರುತ್ತಲ್ಲ, ವರ್ಡ್ ರೆಕಗ್ನಿಷನ್ನು. ಸೊ ಇಂಥದ್ದು ವರ್ಡು ಫಾರ್ ಎಕ್ಸಾಂಪಲ್ ಬ್ರೋಕಾಸ್ ಏರಿಯಾ ಅಂತ ಅಂದರೆ ಹಂಗಂದ್ರೆ ಅದು ಬ್ರೈನ್ನ ಒಂದು ಭಾಗ, ಟಿಶ್ಯೂ ಅಂತಕ್ಕಂಥ ನಮಗೆ ಈಸಿಯಾಗಿ ಅರ್ಥ ಆಗಬೇಕು. ಅದು ಅರ್ಥ ಆಗ್ತಾ ಇಲ್ಲ, ರೆಕಗ್ನಿಷನ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ ಸೊ ಅದು ಡ್ಯಾಮೇಜಸ್ ಆಗಿದೆ ಈ ಬ್ರೋಕಾಸ್ ಏರಿಯಾ. ಸೊ ಲೆಫ್ಟ್ ಪೆರಿಟರಿ ಟೆಂಪೊರಲ್ ಏರಿಯಾ and left hemispherical area. So we have been to be a reduced activation in children with dyslexia. ಈ ಚಿಲ್ಡ್ರನ್ ವಿತ್ ಡಿಸ್ಲೆಕ್ಸಿಯಾ ಸೊ ಈ ಥರದೆಲ್ಲ ಸಿಂಪ್ಟಮ್ಸ್ ಅಥವಾ ಡ್ಯಾಮೇಜಸ್ಗಳಾಗಿರುವಂಥದ್ದನ್ನು
ಎಸ್ಪೆಷಲಿ ಲೆಫ್ಟ್ ಹೆಮಿಸ್ಫಿಯರ್ ಅಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜಸ್ಗಳನ್ನ ಇರೋದನ್ನ ಸೂಚಿಸುತ್ತೆ. ಇದಕ್ಕೆ ಚಿಕಿತ್ಸಾ ವಿಧಾನ ಏನು? ಸೊ ಅನೇಕ ಈ ಸ್ಕೂಲ್ಗಳಲ್ಲಿ ಇದಕ್ಕೆ ಅನೇಕ ಪ್ಯಾಟರ್ನ್ಸ್ಗಳನ್ನ ಹೊಂದಿರ್ತಾರೆ ಅದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ. ಸೊ 1-to-1 ಟ್ಯೂಟರಿಂಗ್ ಮತ್ತು ಸ್ಕೂಲ್ ಗ್ರೂಪ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಹೋಗ್ತಾರೆ. ಸೊ 1-to-1, ಸೊ ಒಬ್ಬರಿಗೆ ಒಂದು ಟೀಚರ್ ರೀತಿಯಾಗಿ ಪಾಠ ಪ್ರವಚನಗಳನ್ನು ಮಾಡುವಂಥದ್ದು, ಅಭ್ಯಾಸಗಳನ್ನ ಮಾಡಿಸುವಂಥದ್ದು, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ಸ್ ಮಾಡುವಂಥ ಸ್ಟ್ರಾಟಜೀಸ್ಗಳನ್ನು ಹೇಳ್ಕೊಡುವಂಥದ್ದು. ಸೊ 1-to-1 ಏನೇ ಪ್ರೋಗ್ರಾಮ್ ಮಾಡಲಿ, ಸೊ ಕ್ಲಾಸ್ ರೂಮಲ್ಲಿ ಯಾವ ರೀತಿ, ಸೊ ಯಾರು ಡಿಸಬಿಲಿಟಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಇದ್ದಾರೆ ಅವರನ್ನು ಐಡೆಂಟಿಫೈ ಮಾಡುವಂಥದ್ದು. ಸೊ ಅವ್ರಿಗೆ 1-to-1 ಬೇರೆಯವ್ರಿಗೆಲ್ಲ ಏನು ಹೇಳ್ಕೊಡ್ತಾರೆ, ಸೊ ಅದೇ ಟೆಕ್ಸ್ಟನ್ನು ಅದೇ ಕಂಟೆಂಟನ್ನು ಇವರಿಗೆ 1-to-1 ಕಳಿಸ್ಕೊಡುವಂಥ ಒಂದು ಟೆಕ್ನಿಕನ್ನು ಮಾಡ್ತಾ ಹೋಗ್ತಾರೆ. ಆರಂಭಿಕ ಹಸ್ತಕ್ಷೇಪ ಕಾರ್ಯಕ್ರಮಗಳ ಹತ್ತಿರವಾಗಿ ಜೋರಾಗಿ ಓದುವಂಥ ಕೌಶಲ್ಯಗಳನ್ನು ಒಳಗೊಂಡಿರುತ್ತೆ. ಪ್ರಾರಂಭದಲ್ಲಿ ಪ್ರೊನೌನ್ಸಿಯೇಷನ್ಸ್ ಪ್ರಾಬ್ಲಮ್ ಇದೆ, ಓದೋದ್ರಲ್ಲಿ ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇದ್ದಾರೆ, ಓದೋದು ಇನ್ನೊಬ್ಬರಿಗೆ ಕೇಳಿಸ್ತಾ ಇಲ್ಲ, ಈ ರೀತಿಯಾದಂಥ, ಅಥವಾ ಇಂಟರ್ಪ್ರಿಟ್ ಮಾಡೋಕ್ಕಾಗ್ತಾ ಇಲ್ಲ, ಅಕ್ಷರಗಳನ್ನು ನುಂಗ್ತಾ ಇದ್ದಾರೆ, ಅರ್ಧ ಹೇಳುವಂಥದ್ದು. ಸೊ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸೊ ಲೌಡಾಗಿ ಹೇಳುವಂಥ ಒಂದು ಪ್ರಾಕ್ಟೀಸ್ಗಳನ್ನು ಮಾಡುವಂಥದ್ದು. ಸೊ ಎಲ್ರಿಗೂ ಕೇಳಬೇಕು, ಒಂದು ಕ್ಲಾಸ್ ರೂಮ್ನಲ್ಲಿ ಎಲ್ರಿಗೂ ಕೇಳೋ ಹಾಗೆ ಜೋರಾಗಿ ಹೇಳಿ, ಒಂದು ಬೋರ್ಡ್ ಮೇಲೆ ಇರ್ತಕ್ಕಂಥ ಕಂಟೆಂಟನ್ನು ಓದಿ ಹೇಳಿ, ಓದಿ ತಿಳಿಸಿ. ಸೊ ಈ ರೀತಿಯಾದ ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ಮೇಲ್ವಿಚಾರಣೆಯನ್ನು ಸಹ ಮಾಡ್ತಾರೆ. ಓಕೆ, ಸೊ ಅದ್ರ ಬಗ್ಗೆ ಕೆಲವೊಂದು ಗ್ರಾಫಿಕಲ್ ವರ್ಡ್ಸ್ಗಳನ್ನು ಮಾಡುವಂಥದ್ದು, ಓಕೆ, ವಿಶ್ಲೇಷಣೆಗಳನ್ನು ಮಾಡುವಂಥದ್ದು, ಅಕ್ಷರ ಧ್ವನಿ. ಸೊ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಸೊ ಅವರಲ್ಲಿ ಆತ್ಮವಿಶ್ವಾಸ, ಒಂದು ಸಮಸ್ಯೆ ಇದೆ ಅಂತ ಅಂದಾಗ ಸೊ ಅದು ಇನ್ನೊಂದು ಫ್ಯಾಕ್ಟರ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಅನ್ನು ಮಾಡ್ತಾ ಹೋಗುತ್ತೆ. ಯಾವಾಗ ಅವರಲ್ಲಿ ತಪ್ಪಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ, ಸೊ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನ ಹೆಚ್ಚು ಮಾಡುವಂತಹ ಅನೇಕ ಆಕ್ಟಿವಿಟೀಸ್ಗಳನ್ನ ಮಾಡಿಸ್ಕೋಬೇಕು ಅಥವಾ ಅದನ್ನು ಖಚಿತಪಡಿಸ್ಕೋಬೇಕು. ಸೊ ಏನು, ಸೊ ಎರರ್ ಏನಾದರೂ ಅಲ್ಲಿ ಆಯ್ತು ಅಂತ ಅಂದ್ರೂ ಸಹ nothing to bother about your errors, go ahead, it's a quite natural, please continue with your another text ಅನ್ನೋ ರೀತಿಯಾಗಿ ಬೆನ್ನು ತಟ್ಟುವಂಥದ್ದಿತ್ತು ಅಂತಂದರೆ, ಅಥವಾ ಅವರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡುವಂಥ ಮೋಟಿವೇಶನಲ್ ಸಪೋರ್ಟಿವ್ ಸಿಸ್ಟಮ್ ಇದೆ ಅಂತಕ್ಕಂಥದ್ದೇ ಆದರೆ ಸೊ ಆ ಒಂದು ಆತ್ಮವಿಶ್ವಾಸ ಅವರಲ್ಲಿ ಹೆಚ್ಚುತ್ತಾ ಹೋಗುತ್ತೆ. ಯಾವಾಗ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ, ಸೊ ಈ ರೀತಿಯಾದಂಥ ತಪ್ಪುಗಳು, ಸೊ ಏನು ಡಿಸ್ಲೆಕ್ಸಿಯಾ ಇರ್ಬೋದು, ಡಿಸ್ಗ್ರಾಫಿಯಾ ಇರ್ಬೋದು, ಡಿಸ್ಕ್ಯಾಲ್ಕುಲಿಯಾ ಇರ್ಬೋದು, ಈ ರೀತಿಯಾದಂಥ ತಪ್ಪುಗಳು ಮಾಡುವಂತಹ ಒಂದು ಪ್ರಮಾಣದಲ್ಲಿ ಸೊ ಆಲ್ ಆಫ್ ಎ ಸಡನ್ ನಾವು 0 ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಆ ಒಂದು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರೋದನ್ನು ನಾವು ಗಮನಿಸ್ಕೋಬಹುದು. ಈ ರೀತಿಯಾದ ಚಿಕಿತ್ಸೆಗಳನ್ನು ನಾವು ಕೊಡಬಹುದು. ಇಲ್ಲಿಗೆ ಕಂಟೆಂಟ್ ಮುಗೀತು. ಎಲ್ಲರಿಗೂ ಧನ್ಯವಾದಗಳು.